ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತ ಪ್ರಾಚಾರ್ಯರೇ, ಗೌರವಾನ್ವಿತ ಉಪನ್ಯಾಸಕರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರದ್ಧೆಯ ಗುರುಗಳೇ ಹಾಗೂ ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನಿಮ್ಮ ವಿದ್ಯಾಭ್ಯಾಸದ ಪ್ರಯಾಣದಲ್ಲಿ ಹೊಸದೊಂದು ಮೈಲುಗಲ್ಲಿನಲ್ಲಿ ನೀವೆಲ್ಲ ಇದ್ದೀರಿ. ಹೊಸ ವಾತಾವರಣ, ಹೊಸ ಕಲಿಕೆ, ಹೊಸ ಕನಸುಗಳು, ಹೊಸ ಕಲ್ಪನೆಗಳು, ಹೊಸ ಕಾರ್ಯಗಳು ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಇದ್ದಾವೆ. ಈಗ ತಾನೇ ಪಾಟೀಲ್ ಸರ್ ಹೇಳಿದ ಹಾಗೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಈ ತರಬೇತಿ ಅಥವಾ ಈ ಶಿಕ್ಷಣ ಯಾವ್ಯಾವ ಸಾಧ್ಯತೆಗಳನ್ನು ತನ್ನಲ್ಲಿ ಇಟ್ಕೊಂಡಿದೆ ಅನ್ನೋದನ್ನು ಪರಿಚಯಿಸೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನೀವು ಇಲ್ಲಿ ಕಲಿತ ಮೇಲೆ ಏನೇನು ಮಾಡೋದಕ್ಕೆ ಅವಕಾಶಗಳಿದೆ ಅನ್ನೋದನ್ನು ತೀರ್ಮಾನ ಮಾಡುವಂಥ ಅವಧಿ ಈ 10 ದಿನ. ಅವರು ನಿಮಗೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಾರೆ. ವಾಟ್ ಈಸ್ ಡಿಪ್ಲೊಮಾ? ಇದನ್ನು ಕಲಿಯೋದ್ರಿಂದ ನಮಗೇನೇನು ಅವಕಾಶಗಳಿದೆ ಮತ್ತು ಇಲ್ಲಿ ಏನೇನು ಕಲಿಸಲಾಗುತ್ತದೆ ಅನ್ನೋದನ್ನು ಈ 10 ದಿನಗಳಲ್ಲಿ ಅವರು ನಿಮಗೆ ಪರಿಚಯ ಮಾಡ್ತಾರೆ. ಸರ್ ಒಂದು ಮಾತು ಬಹಳ ಚೆನ್ನಾಗಿ ಹೇಳಿದರು. ಈ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಿಮ್ಮನ್ನು ಅಭಿನಂದಿಸುತ್ತಾ ಸ್ವಾಗತಿಸುತ್ತೇವೆ ಅಂತಂದ್ರು. ಬಹಳ ಒಳ್ಳೆ ಮಾತದು. ಅವರು ನಿಮಗೆ ವಿಶ್ ಮಾಡ್ತಾ ಇದ್ದಾರೆ ಇದನ್ನು ಸೆಲೆಕ್ಟ್ ಮಾಡಿರೋದಕ್ಕೆ, ಅಂದರೆ ಈ ಸಂಸ್ಥೆನ ಸೆಲೆಕ್ಟ್ ಮಾಡಿರೋದಕ್ಕೆ. ಕನ್ನಡದಲ್ಲಿ ಒಂದು ಮಾತಿದೆ, ಮಳೆ ಹನಿಯ ಹಣೆ ಬರಹವು ಅದು ಬೀಳುವ ಸ್ಥಳದಿಂದ ನಿರ್ಧರಿಸಲ್ಪಡುತ್ತದೆ. ಲಿಸನ್ ಇಟ್ ಕೇರ್ಫುಲಿ. ಮಳೆ ಹನಿಯ ಹಣೆ ಬರಹವು ಅದು ಬೀಳುವ ಸ್ಥಳದಿಂದ ನಿರ್ಧರಿಸಲ್ಪಡುತ್ತದೆ. ಮಳೆ ಹನಿ ಅಂದರೆ ಗೊತ್ತಲ್ಲ? ಅಕಸ್ಮಾತ್ ಮಳೆ ಹನಿ ಕಾದ ಬಂಡೆಯ ಮೇಲೆ ಬಿದ್ದರೆ, ಕಲ್ಲಿನ ಮೇಲೆ ಬಿದ್ದರೆ ಕ್ಷಣಾರ್ಧದಲ್ಲಿ ಆವಿಯಾಗಿ ಹೋಗಿಬಿಡ್ತದೆ. ಅದೇ ಮಳೆ ಹನಿ ತಾವರೆಯ ಎಲೆಯ ಮೇಲೆ ಬಿದ್ದರೆ ಕೆಲ ಗಂಟೆಗಳ ಕಾಲ ಫಳಫಳ ಹೊಳೆದು ಎಲ್ಲರನ್ನೂ ಆಕರ್ಷಿಸ್ತದೆ. ಅದೇ ಮಳೆ ಹನಿ ಅಕಸ್ಮಾತ್ ಸಮುದ್ರದ ನೆತ್ತಿಯ ಮೇಲೆ ಬಾಯ್ದೆರೆದು ಕಾಯುತ್ತಿರುವ ಸ್ವಾತಿ ಚಿಪ್ಪಿನ ಮೇಲೆ ಬಿದ್ದರೆ, ಚಿಪ್ಪಿನ ಒಳಗಡೆ ಬಿದ್ದರೆ ಅದೊಂದು ಮುತ್ತಾಗಿ ಶಾಶ್ವತವಾಗಿ ದೊಡ್ಡವರ ಕಿರೀಟವನ್ನು, ಶ್ರೀಮಂತರ ಕೊರಳನ್ನು ಅಲಂಕರಿಸುವ ಆಭರಣ ಆಗ್ತದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹಳ ಸರಿ ಬಹಳ ಜನ ಎಲ್ಲಿ ಇರಬೇಕು ಅನ್ನೋ ವಿಷಯದಲ್ಲಿ ಎಡುತ್ತಾರೆ. ಬೈ ಚಾನ್ಸೋ ಬೈ ಚಾಯ್ಸೋ ನೀವೆಲ್ಲ KLEಯನ್ನು ಸೆಲೆಕ್ಟ್ ಮಾಡಿದ್ದೀರಿ. 100% ನಾಳೆ ನೀವು ನಿಮ್ಮ ಕೋರ್ಸ್ ಕಂಪ್ಲೀಟ್ ಆದಮೇಲೆ ದೊಡ್ಡ ದೊಡ್ಡ ಸಾಧನೆ ಮಾಡದೇ ಇದ್ದರೂ ನಿಮ್ಮ ಲೈಫ್ ಲೀಡ್ ಮಾಡುವಂಥ ಕಾನ್ಫಿಡೆನ್ಸ್ನ ಈ ಸಂಸ್ಥೆ ಕೊಡುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಅವರೇ ಹೇಳಿದರು, KLE ಅಂದರೆ ಒಂದು ಟ್ರೆಂಡ್, ಬಹಳ ದೊಡ್ಡ ಹೆಸರಿದು. ಅದು ಬರೀ ಸಾಮಾನ್ಯ 3 ಅಕ್ಷರಗಳ ಹೆಸರಲ್ಲ. ನಿಮಗೆ ಗೊತ್ತಿರಲಿಕ್ಕಿಲ್ಲ, 1906ನೇ ಇಸ್ವಿಯೊಳಗಡೆ ಈ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕೆ 7 ಜನ ಪುಣ್ಯಾತ್ಮರು, ಮಹಾತ್ಮರು, ಅವರು ಪಟ್ಟ ಶ್ರಮ, ಅವರು ಹಾಕಿದ ಪರಿಶ್ರಮ ಇದೆಯಲ್ಲ, ಇವತ್ತು ಈ ಸಂಸ್ಥೆ
ರಾಜ್ಯಾದ್ಯಂತ, ದೇಶಾದ್ಯಂತ, ವಿದೇಶದ ಕೆಲವು ಭಾಗಗಳಲ್ಲಿ ನಳನಳಿಸ್ತಾ ಇರೋದಕ್ಕೆ ಆ 7 ಜನ ಮಹಾತ್ಮರ ಪರಿಶ್ರಮನೇ ಕಾರಣ. ಅವ್ರನ್ನ ಸಪ್ತರ್ಷಿಗಳು ಅಂತ ಕರೀತಾರೆ. ಅದರ ಜೊತೆಗೆ ಕಾಲ ಕಾಲಕ್ಕೆ ಈ ಸಂಸ್ಥೆಯನ್ನು ಮುನ್ನಡೆಸಿದಂಥ ನಾಯಕರು ಮತ್ತು ಈಗ ಸನ್ಮಾನ್ಯ ಶ್ರೀ ಪ್ರಭಾಕರ್ ಕೋರೆ ಅವರು. ನಾನು ಬಹಳ ಸರಿ KLE ಸಂಸ್ಥೆಗಳಿಗೆ ಭೇಟಿ ಕೊಟ್ಟಾಗ ನನಗನ್ಸೋದೇನು ಅಂದರೆ, ಇಲ್ಲೇನೋ ಒಂದು ಮಜಾ ಇದೆಯಲ್ಲ ಅಂತ ಅನಿಸುತ್ತೆ. ಶಿಸ್ತು, ಸಮಯ ಪಾಲನೆ, ಶ್ರದ್ಧೆ, ಎಲ್ಲರನ್ನೂ ಚುಂಬಕದ ರೀತಿಯಲ್ಲಿ ಆಕರ್ಷಿಸುವಂಥ ವಾತಾವರಣಕ್ಕೆ ಹೇಳಿ ಮಾಡಿಸಿದ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು KLE ಮಾತ್ರ. ನಿಮಗೂ ಈಗ ಅನಿಸಿರ್ಬೇಕು, ನೀವೀಗ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದೀರಿ. ನಿಮ್ಮ ಮನಸ್ಸು 100% ಫಸ್ಟ್ ಇಲ್ಲಿ ಬಂದ ತಕ್ಷಣ ನಿಮ್ಮ ಹಿಂದಿನ ಶಾಲೆಗಳನ್ನು ಮತ್ತು ಈ ಸಂಸ್ಥೆಯನ್ನು ಕಂಪೇರ್ ಮಾಡಿರುತ್ತೆ. ಅದಕ್ಕೇ ಯು ಆರ್ ಬ್ಲೆಸ್ಡ್ ಟು ಬಿ ಹಿಯರ್. ಇಲ್ಲಿರೋದು ನಿಮ್ಮ ಭಾಳ ಪುಣ್ಯ. ಅಲ್ಲೊಂದು ಟ್ಯಾಗ್ಲೈನ್ ಬರೆದಿಟ್ಟಿದ್ದಾರೆ ಒಂದು ಬುಕ್ ಮೇಲೆ, ಬಹಳ ಚಂದ ಇದೆ. ವಾಟ್ ಈಸ್ KLE ಅನ್ನೋದಕ್ಕೆ, ಎ ಪ್ಲೇಸ್ ಟು ಲರ್ನ್ ಆ್ಯಂಡ್ ಎ ಚಾನ್ಸ್ ಟು ಗ್ರೋ. ಎಂಥ ಮಾತಿದೆ, ಬಹಳ ಸುಂದರವಾದ ಮಾತು ಬರೆದಿಟ್ಟಿದ್ದಾರೆ. ದಿಸ್ ಈಸ್ ಎ ಪ್ಲೇಸ್ ಟು ಲರ್ನ್ ಆ್ಯಂಡ್ ದಿಸ್ ಈಸ್ ಎ ಚಾನ್ಸ್ ಟು ಗ್ರೋ. ನಮಗೆ ಅಂದರೆ ಇಲ್ಲಿ ಬಂದ ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಒಂದು ಒಳ್ಳೆಯ ಸ್ಥಳ ಇದೆ ಮತ್ತು ಬೆಳೆಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ರಿಮೆಂಬರ್ ದೀಸ್ 2 words, ಟು ಲರ್ನ್ ಆ್ಯಂಡ್ ಟು ಗ್ರೋ. ದಿಸ್ ಈಸ್ ದ ಬೆಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಕರ್ನಾಟಕ. KLE, ಎ ಪ್ಲೇಸ್ ಟು ಲರ್ನ್, ಎ ಚಾನ್ಸ್ ಟು ಗ್ರೋ. ಇವೆರಡು ಶಬ್ದ ಇದಾವಲ್ಲ, ಲರ್ನ್ ಆ್ಯಂಡ್ ಗ್ರೋ, ಇದ್ರ ಮೇಲೆ ಸ್ವಲ್ಪ ವಿಚಾರಗಳನ್ನು ಈಗ ನೀವು ಚಿಂತನೆ ಮಾಡೋಣ. ಕಲಿಯೋದು ಅಂದರೆ ಏನು? 10 ವರ್ಷ ಈಗ ನೀವು ಕಲಿತಿದ್ದೀರಿ. ಏನು ಕಲಿಯೋದು ಅಂದರೆ? ವಾಟ್ ಡು ಯು ಮೀನ್ ಬೈ ಲರ್ನಿಂಗ್ ಆ್ಯಂಡ್ ವಾಟ್ ವಿ ಹ್ಯಾವ್ ಟು ಲರ್ನ್? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಫ್ಕೋರ್ಸ್ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ನಮ್ಮ ಟೀಚರ್ಸು, ಸರ್ರು, ಪ್ರೊಫೆಸರ್ಸು, ಲೆಕ್ಚರ್ಸು ನಮಗೆ ಹೇಳ್ತಾರೆ. ಅದರಲ್ಲಿರೋ ಕಂಟೆಂಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದು ಮಾತ್ರ ಕಲಿಕೆ ಅಲ್ಲ. ಪಾಠನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆವು ಅಂದರೆ ನಾವು ಕಲಿತೆವು ಅಂತ ಅರ್ಥ ಅಲ್ಲ. ಕಲಿಯೋದು ಅಂದರೆ ಆ ಕಂಟೆಂಟ್ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ, ಇಂಟೆನ್ಷನ್ ಇರುತ್ತೆ, ಅದು ನಮ್ಮೊಳಗಡೆ ಬರಬೇಕು. ನಾನೆಲ್ಲೋ ಮೊಬೈಲಲ್ಲಿ ಓದಿದ್ದು ಒಂದು ಮಾತು ಬಹಳ ಚೆನ್ನಾಗಿ ನೆನಪಿದೆ. ಯುವರ್ ಸರ್ಟಿಫಿಕೇಟ್ ಈಸ್ ಜಸ್ಟ್ ಎ ಪೀಸ್ ಆಫ್ ಪೇಪರ್. ಬಹಳ ಚಂದ ಮಾತಿದು. ಯುವರ್ ಸರ್ಟಿಫಿಕೇಟ್ ಈಸ್ ಜಸ್ಟ್ ಎ ಪೀಸ್ ಆಫ್ ಪೇಪರ್ ಆ್ಯಂಡ್ ಯುವರ್ ಎಜುಕೇಷನ್ ವಿಲ್ ಅಪಿಯರ್ ಇನ್ ಯುವರ್ ಬಿಹೇವಿಯರ್, ಇನ್ ಯುವರ್ ಆ್ಯಟಿಟ್ಯೂಡ್ ಆ್ಯಂಡ್ ಇನ್ ಯುವರ್ ಮೈಂಡ್ ಸೆಟ್. ಎಷ್ಟು ಚಂದ ಇದೆ ನೋಡಿ ಮಾತು. ಈಗ ನಮಗೆ ಇಲ್ಲಿ ಕೂತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ 10th ಪಾಸ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನದು ಸರ್ಟಿಫಿಕೇಟ್? ಈಗ ನಿಮಗೆ ಖುಷಿಯಾಗಿರುತ್ತೆ, 80, 70, 75, 90 ಹೀಗೆಲ್ಲ. ಇನ್ನೊಂದು 10 ವರ್ಷ ಹೋದ ಮೇಲೆ ಯಾರಾದ್ರೂ ಮುಂದೆ ಹೋಗಿ ಅದನ್ನು ತೋರಿಸೋದಕ್ಕೆ ನಿಮಗೆ ಮನಸ್ಸು ಬರೋದಿಲ್ಲ. ಈಗ ನಮ್ಮ ಸರ್ಟಿಫಿಕೇಟ್ ಅಂತೂ ಎಲ್ಲ ಹುಳ ತಿಂದು ಹೋಗಿದ್ದಾವೆ. ಯಾರಾದರೂ ಇಟ್ಕೊಂಡಿದ್ರೆ ಅವ್ರ ಪುಣ್ಯ, ಅವ್ರದ್ದು ಸರ್ಟಿಫಿಕೇಟಿಂದಲ್ಲ. ಎಜುಕೇಷನ್ ಈಸ್ ನಥಿಂಗ್ ಬಟ್ ನಾಟ್ ಸರ್ಟಿಫಿಕೇಟ್. ಅಂದ್ರೆ ಪಾಸ್ ಆದೆವು ಅಂತ ಹೇಳಿಕೊಳ್ಳೋದು ಶಿಕ್ಷಣ ಅಲ್ಲ. ಪಾಸ್ ಆಗೋದಕ್ಕೆ ಏನು ಬೇಕೋ ಅದನ್ನು ಕಲಿಯೋದಕ್ಕೆ ಲರ್ನಿಂಗ್ ಅಂತ ಕರೆಯೋದು. ದಟ್ ಈಸ್ ಜಸ್ಟ್ ಎ ಮೀಡಿಯಮ್, ಅದೊಂದು ಮಾಧ್ಯಮ ಅಷ್ಟೇ. ನಮಗೆ ನಾವು ಮುಂದೆ ಹೋಗಬೇಕಾಗಿದೆ, ಇನ್ನೂ ಎಷ್ಟೋ ದೂರ ಹೋಗಬೇಕಾಗಿದೆ. ನಾವು ಯಾವುದೋ ಒಂದು ಗಮ್ಯವನ್ನು ಸೇರಬೇಕಾಗಿದೆ. ಅದನ್ನು ಸಾಧಿಸೋದಕ್ಕಾಗಿ, ಆ ಗಮ್ಯವನ್ನು ಸೇರೋದಕ್ಕಾಗಿ ಇನ್ನೇನನ್ನೋ ನಾವು ಕಲಿಬೇಕಾಗಿದೆ. ದಟ್ ಈಸ್ ಎಜುಕೇಷನ್. BF ಸ್ಕಿನ್ನರ್ ಅಂತ ಒಬ್ಬ ಶ್ರೇಷ್ಠ ತತ್ವಜ್ಞಾನಿದೊಂದು ಮಾತಿದೆ. ವಾಟ್ ಈಸ್ ಎಜುಕೇಷನ್? ಅವ್ರು ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಆಫ್ಟರ್ ಫಾರ್ಗೆಟಿಂಗ್ ಆಲ್ ದ ಥಿಂಗ್ಸ್ ವಿಚ್ ವಿ ಲರ್ನ್ ಫ್ರಮ್ ದ ಟೀಚರ್ಸ್, ವಾಟ್ ವಿ ರಿಮೆಂಬರ್, ದಟ್ ಈಸ್ ದ ಎಜುಕೇಷನ್. ಹೆಂಗೈತೆ ನೋಡ್ರಿ ಮಾತು. ಶಾಲೆಯಲ್ಲಿ ಶಿಕ್ಷಕರಿಂದ ಕಲಿತದ್ದೆಲ್ಲವೂ ಮರೆತು ಹೋದ ಮೇಲೆ ಯಾವುದು ನೆನಪಿನಲ್ಲಿ ಉಳಿಯುತ್ತದೆಯೋ ಅದು ಶಿಕ್ಷಣ. ಮಜಾ ಇಲ್ಲ ಇದು? ನಾನು ಮಾತಾಡೋದು ನಿಮ್ಗೆ ತಿಳಿತಾ ಇದೆಯಾ? ಇಲ್ಲಿವರೆಗೂ ನಾವೇನು ತಿಳ್ಕೊಂಡಿದ್ದೀವಿ? ಶಿಕ್ಷಕರು ಏನು ಕಲಿಸ್ತಾರೋ ಅದರೊಳಗೆ ನಾವು ಏನು ನೆನಪಿಟ್ಕೊಳ್ತೀವೋ ಅದಕ್ಕೆ ಎಜುಕೇಷನ್ ಅಂತ ತಿಳ್ಕೊಂಡಿದ್ದೀವಿ. ರೈಟ್ ಆರ್ ರಾಂಗ್?
but that is not education at all. After forgetting all the things which we learned from our teachers in the classrooms, what we remember, that is education. B.F. Skinner. ಅಂದರೆ ಕಲಿಯೋದು ಅಂದರೆ ನಮ್ಮರ ಒಳಗಡೆ ಬದಲಾವಣೆಯನ್ನು ಮಾಡಿಕೊಳ್ಳೋದು. ನಿನ್ನೆ ನಾವು ಹೇಗಿದ್ದೆವೋ ಹಾಗೆ ಇವತ್ತು ನಾವು ಇರಬಾರ್ದು. ದಟ್ ಈಸ್ ಲರ್ನಿಂಗ್. ಇಟ್ ಮೀನ್ಸ್ ಕಲಿತ ವಿಷಯ ನಮ್ಮ ನಡತೆಯೊಳಗಡೆ, ನಮ್ಮ ಸ್ವಭಾವದೊಳಗಡೆ, ನಮ್ಮ ಮನಸ್ಥಿತಿಯೊಳಗಡೆ ರಿಫ್ಲೆಕ್ಟ್ ಆಗಬೇಕು. ನಾವೇನು ಕಲ್ತ್ಕೊಂಡಿದ್ದೀವಲ್ಲ, ನಾವೇನು ಕಂಟೆಂಟ್ ತಿಳ್ಕೊಂಡಿದ್ದೀವಲ್ಲ, ನಾವೇನು ಬೈ ಹಾರ್ಟ್ ಮಾಡಿದ್ದೀವಲ್ಲ, ಅದು ನಮ್ಮ ಸ್ವಭಾವದೊಳಗಡೆ, ನಮ್ಮ ಮನಸ್ಥಿತಿಯೊಳಗಡೆ, ನಮ್ಮ ನಡವಳಿಕೆಯೊಳಗಡೆ, ನಮ್ಮ ಮಾತಿನೊಳಗಡೆ, ನಮ್ಮ ವಿಚಾರದೊಳಗಡೆ ರಿಫ್ಲೆಕ್ಟ್ ಆಗಬೇಕು. ಇಲ್ಲದೇ ಇದ್ದರೆ ವಿ ವಿಲ್ ಬಿಕಮ್ ಲರ್ನೆಡ್ ವಿಕ್ಟಿಮ್. ರಿಮೆಂಬರ್ ದಿಸ್ ವರ್ಡ್. We will become educated uneducated. Though we are educated, we will become educated uneducated. ಶಿಕ್ಷಿತ ಅಶಿಕ್ಷಿತ ಅಂತ ಒಂದು ಶಬ್ದ ಇದೆ, ಎಜುಕೇಟೆಡ್ ಅನ್ಎಜುಕೇಟೆಡ್. 10 ವರ್ಷ ಶಾಲೆ ಕಲಿತ ಮೇಲೆ ನಮ್ಮ ಸ್ವಭಾವದಲ್ಲಿ ಸ್ವಲ್ಪನೂ ಬದಲಾವಣೆ ಆಗಲಿಲ್ಲ, ಕಾಮನ್ ಸೆನ್ಸೇ ನಮಗೆ ಬರಲಿಲ್ಲ ಅಂದರೆ ಎಲ್ಲಿ ಹೆಂಗಿರಬೇಕು, ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ನ ನಾವು ತಗೋಬೇಕು, ಮನೆಯ ವಿಷಯದಲ್ಲಿ ನಮ್ಮ ವಿಚಾರ ಹೇಗಿರಬೇಕು, ಸೊಸೈಟಿ ವಿಚಾರದೊಳಗಡೆ ನಮ್ಮ ವಿಚಾರ ಹೇಗಿರಬೇಕು, ದೇಶದ ವಿಷಯವಾಗಿ ನಮ್ಮ ಜವಾಬ್ದಾರಿಗಳು ಏನಿರಬೇಕು ಅನ್ನುವಂಥ ಸಾಮಾನ್ಯ ಸಂಗತಿಗಳು ನಮ್ಮ ಆಲೋಚನೆಯಲ್ಲಿ ನುಸುಳದೇ ಇದ್ದರೆ 10 ವರ್ಷ ನಾವು ಕಲಿತದ್ದೆಲ್ಲ ದಂಡ. ಇಟ್ ವಿಲ್ ಬಿಕಮ್ ವೇಸ್ಟ್. ಅಫ್ಕೋರ್ಸ್ ನಮಗೆ ಓದೋದಕ್ಕೆ ಬಂದಿರಬಹುದು, ಬರೆಯೋದಕ್ಕೆ ಬಂದಿರಬಹುದು, ಎಲ್ಲರಿಗಿಂತ ಸುಂದರವಾಗಿ ಬರೆದು ಎಲ್ಲರಿಗಿಂತ ಹೆಚ್ಚಿಗೆ ಮಾರ್ಕ್ಸ್ನ ನಾವು ಸೆಕ್ಯೂರ್ ಮಾಡಿರ್ಬೋದು. ದೋ ನಾವು ಎಜುಕೇಟೆಡ್ ಅಂತ ಅನಿಸ್ಕೊಳ್ಳೋದಕ್ಕಾಗೋದಿಲ್ಲ. ಲರ್ನಿಂಗ್ ಅಂದರೆ ಟು ಚೇಂಜಿಂಗ್ ಅವರ್ ಸೆಲ್ಸ್. ನಾವು ರೆಡಿ ಆಗೋದು. ಲರ್ನಿಂಗ್ ಅಂದ್ರೇನು? ಲರ್ನಿಂಗ್ ಅಂದ್ರೇನು? ಲರ್ನಿಂಗ್ ಅಂದ್ರೇನು? ನಾವು ರೆಡಿ ಆಗೋದು. ಎದಕ್ಕೆ ರೆಡಿ ಆಗೋದು? ಟು ಫೇಸ್ ಎವ್ರಿಥಿಂಗ್ ಎಲ್ಸ್. ನಾವೇನು ಹೊರಟಿದ್ದೀವಿ, ನಮ್ಮ ಪಯಣದೊಳಗಡೆ ಏನೇನು ನಮ್ಗೆ ಎದುರಾಗುತ್ತೋ ಎಲ್ಲನೂ ನಾವು ಸ್ವೀಕಾರ ಮಾಡಬೇಕು, ಎಕ್ಸೆಪ್ಟ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದಕ್ಕೆ ನಾವು ರೆಡಿ ಇರಬೇಕು, ಗೆಟ್ ರೆಡಿ ಇರಬೇಕು. ನಮ್ಮನ್ನು ಗೆಟ್ ರೆಡಿ ಮಾಡೋ ಕಾನ್ಸೆಪ್ಟ್ ಇದೆಯಲ್ಲ, ನಮ್ಮನ್ನು ಪ್ರಿಪೇರ್ ಮಾಡುವಂಥ ವಿಚಾರ ಇದೆಯಲ್ಲ, ಅದಕ್ಕೆ ಲರ್ನಿಂಗ್ ಅಂತ ಕರೀತಾರೆ. ಎರಡನೇದು ಗ್ರೋ, ಬೆಳೆಯೋದು. ಬೆಳೆಯೋದಂದ್ರೇನು? ದಟ್ ಈಸ್ ರಿಫ್ಲೆಕ್ಟ್ ಆಗಬೇಕು. ಈಗ ನೋಡಿ, ನಿಮಗೆ 16 ವರ್ಷ 17 ವರ್ಷ ನೀವೆಲ್ಲೋ ಹೋಗ್ತಾ ಇದ್ದೀರಿ. ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಎಲ್ಲೋ ಒಂದು ಕೆಲಸ ನಿಮಗೆ ಬೇಡವಾಗಿದ್ದು, ಸಮಾಜಕ್ಕೆ ಬೇಡವಾಗಿದ್ದು, ಅಥವಾ ಆ ವಾತಾವರಣಕ್ಕೆ ಬೇಡವಾಗಿದ್ದು ನಡೀತದೆ. ನಿಮ್ಮ ಕಣ್ಮುಂದೆನೇ ಅಂಥದ್ದು ನಡೆದ್ರೂ ನೀವು ಸುಮ್ಮನೆ ಮೂಕ ಪ್ರೇಕ್ಷಕರ ಹಾಗೆ ಹೋದಿರಿ ಅಂದರೆ ಅದಕ್ಕೆ ಹೆಂಗೆ ಬೆಳವಣಿಗೆ ಅಂತ ಕರೀತಾರೆ? ಹೆಂಗೆ ಡೆವಲಪ್ಮೆಂಟ್ ಅಂತ ಕರೀತಾರೆ? ಸ್ಪಂದನೆ ಮಾಡುವಂಥ ಮನೋಭೂಮಿಕೆ ನಿರ್ಮಾಣ ಆಗಬೇಕು. ನಮ್ಗೆ ಅನಿಸ್ಬೇಕಲ್ಲ, ಇದು ಆಗಬಾರ್ದಾಗಿತ್ತು. ನಿಮ್ಮ ಮನೆಯೊಳಗಡೆನೇ ನಡೀಲಿ ಒಂದು ಸ್ಮಾಲ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಏನಾದರೂ ನಡೀತು ಅಂದರೆ ನೀವು ಅದಕ್ಕೆ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡುವಂಥ ಒಂದು ಮನೋಭೂಮಿಕೆ ನಿರ್ಮಾಣ ಆಗಬೇಕು. ದಟ್ ಈಸ್ ಗ್ರೋಯಿಂಗ್. ಲರ್ನಿಂಗ್ ಮತ್ತು ಗ್ರೋಯಿಂಗ್, ಅದನ್ನು ಕಲಿಯೋದಕ್ಕೆ ಕಾಲೇಜು ಶಿಕ್ಷಣ ಇರ್ತದೆ. ಈಗ ನೀವೇನು ಕಲಿತಾ ಇದ್ದೀರಲ್ಲ, ಇದು ತಾಂತ್ರಿಕ ಶಿಕ್ಷಣ. ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ 90% ಮಷಿನ್ಸ್ ಜೊತೆ, ಯಂತ್ರಗಳ ಜೊತೆ ಬದುಕೋದು ಹೇಗೆ ಅಂತ ಕಲಿಸ್ತಾರೆ. ಇಲ್ಲಿ ನೀವು ಏನೇನು ಕಲಿಬೇಕು ಅಂದರೆ, ನಂಬರ್ 1, ನಾವು ನಾಳೆ ಹೇಗೆ ಇರಬೇಕು. ನಂಬರ್ 2, ನಮ್ಮ ನಾಳೆಗಳನ್ನು ಇವತ್ತು ಹೇಗೆ ನಿರ್ಮಾಣ ಮಾಡ್ಕೋಬೇಕು. ಸಾಮಾನ್ಯವಾಗಿ ಯಾರೂ ಸೋಲಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ. ಇಲ್ಲಿ ಯಾರಾದರೂ ಹಾಗೆ ಇದ್ದೀರಾ? ನಾನು ನಾಳೆ ಒಂದು 10 ವರ್ಷ ಆದಮೇಲೆ ಜಗತ್ತಿನ ಅತ್ಯಂತ ದರಿದ್ರ, ಜಗತ್ತಿನ ಅತ್ಯಂತ ಬಡವ, ಜಗತ್ತಿನ ಅತ್ಯಂತ ಹಿಂದುಳಿದ ವ್ಯಕ್ತಿ ಆಗಬೇಕು, ಆದ್ದರಿಂದ ನಾನು ಡಿಪ್ಲೊಮಾ ಮಾಡ್ತಾ ಇದ್ದೀನಿ ಅಂತ ಯಾರಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಈಸ್ ದೇರ್ ಎನಿಬಡಿ? ಮೋಸ್ಟ್ ಪೀಪಲ್ ಡೋಂಟ್ ಪ್ಲ್ಯಾನ್ ಟು ಫೇಲ್, ಬಟ್ ದೇ ಫೇಲ್ ಟು ಪ್ಲ್ಯಾನ್. ಬಹಳ ಜನ ಏನಾಗಬೇಕು ಅಂತ ತೀರ್ಮಾನ ಮಾಡೋ ವಿಷಯದೊಳಗಡೆ ಎಡವಿ ಬಿಡ್ತಾರೆ, ಪ್ಲ್ಯಾನ್ ಮಾಡೋದ್ರೊಳಗಡೆ ಎಡವಿ ಬಿಡ್ತಾರೆ. ಮತ್ತು ಭಾಳ ಜನಕ್ಕೆ ಗೊತ್ತೇ ಇಲ್ಲ, ನಮ್ಮೊಳಗಡೆನೂ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ನಾನು ಪ್ರಯತ್ನ ಮಾಡಿದರೆ 10 ಅಡೆತಡೆಗಳ ಮಧ್ಯೆಯೂ ಎದ್ದು ನಿಂತು ಎತ್ತರಕ್ಕೆ ಬೆಳೆಯಬಹುದು ಅನ್ನೋ ವಿಶ್ವಾಸ ಭಾಳ ಜನರೊಳಗಡೆ ಇಲ್ಲವೇ ಇಲ್ಲ. ನಮ್ಮಲ್ಲಿ
ಭಾಳ ಜನಕ್ಕೆ ಒಂದು ಸಣ್ಣದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ. ನನ್ನ ಕೈಲಿ ಆಗ್ತದೋ ಇಲ್ವೋ, ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಮ್ಮ ಅಪ್ಪ ಅಮ್ಮ ಕಲಿತವರಲ್ಲ, ನಾವು ಶ್ರೀಮಂತರಲ್ಲ, ಇಂಥದ್ದೆಲ್ಲ ನಮ್ಮ ಕೈಲಿ ಆಗುತ್ತೋ ಇಲ್ವೋ, ನಾವು ಯಾಕೆ ಇದನ್ನು ಮಾಡಬೇಕು, ಗಾಳಿ ಜೊತೆ ಗುದ್ದಾಡೋದು ಯಾಕೆ, ದೊಡ್ಡವರಿಗೆ ಆಗದೇ ಇರೋ ಸಂಗತಿಗಳನ್ನು ನಾನು ಹೇಗೆ ಮಾಡೋದಕ್ಕಾಗುತ್ತೆ ಅಂತ ಹೀಗೆ ಕಲ್ಪಿತ ಅಸಾಧ್ಯತೆಗಳನ್ನು ಮಾಡ್ತಾರೆ. ಸುಮ್ಮನೆ ಇಮ್ಯಾಜಿನ್ ಮಾಡೋದು. ಇನ್ನೂ 10 ವರ್ಷದ ನಂತರದ್ದು ಈಗೇನು ಮಾಡಬೇಕು ಅದ್ರ ಬಗ್ಗೆ ವಿಚಾರಣೆ ಮಾಡೋದು. ಆದ್ದರಿಂದಲೇ ಬಹಳ ಜನ ಸೋಲೋದು. ಥಾಮಸ್ ಕಾರ್ಲೈಲ್ ಅವ್ರದ್ದೊಂದು ಮಾತಿದೆ, ಅವರ್ ಮೇನ್ ಬಿಸ್ನೆಸ್ ಈಸ್ ಟು ಸಿ ವಾಟ್ ಲೈಸ್ ಡಿಮ್ಲಿ ಎಟ್ ಎ ಡಿಸ್ಟೆನ್ಸ್, ನಾಟ್ ವಾಟ್ ಲೈಸ್ ಕ್ಲಿಯರ್ಲಿ ಇನ್ ಅವರ್ ಹ್ಯಾಂಡ್. ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್, ಸಾರಿ, listen it carefully. Our main business is not to see what lies dimly at a distance, but to see what lies clearly in our hand. ನಮ್ಮ ಜವಾಬ್ದಾರಿ ಏನು, ನಮ್ಮ ಕರ್ತವ್ಯ ಏನು ಅಂದರೆ ಆಮೇಲೆ ಏನಾಗುತ್ತೆ ಅಂತ ಆಲೋಚನೆ ಮಾಡಿ ಈಗಿನ ಅವಕಾಶಗಳನ್ನು ಕಳ್ಕೊಳ್ಳೋದಕ್ಕಿಂತ ಈಗ ಏನು ಮಾಡಬೇಕು ಅಂತ ವಿಚಾರ ಮಾಡಬೇಕು. ಯಾರು ಹುಟ್ಟ ದಡ್ಡ ಅಲ್ಲ, ಯಾರು ಹುಟ್ಟ ಅಸಮರ್ಥರಲ್ಲ. ನಿಸರ್ಗ ಯಾರಿಗೂ ಯಾವುದೇ ರೀತಿಯ ಭೇದ ಭಾವಗಳನ್ನು ಮಾಡಿಲ್ಲ. ಅಕಸ್ಮಾತ್ ಯಾರಾದರೂ ದಡ್ರಿದ್ರೆ ಅದಕ್ಕೆ 100% ಅವರೇ ಕಾರಣ. 100% ಐ ಆಮ್ ಟೆಲಿಂಗ್. ಎಲ್ಲೋ ಒಂದು ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಒಂದು ಸ್ವಲ್ಪ ಅವ್ನ ಸರ್ಕಮ್ಟೆನ್ಸು, ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಸರ್ಕಲ್ ಕಾರಣ ಆಗಿರ್ಬೋದು. ಯಾರಾದರೂ ಸೋತ್ರೆ, ಯಾರಾದರೂ ಎಡವಿದ್ರೆ ಅದಕ್ಕೆ ಯಾರು ಕಾರಣ ಹೇಳಿ? ಯಾರು ಕಾರಣ ಹೇಳಿ? ಸ್ವತಃ ಅವರೇ ಕಾರಣ. ಯಾರು ಪ್ರಯತ್ನಶೀಲ ಇರ್ತಾರೋ ಅವರು ಸೋತ ಉದಾಹರಣೆಗಳು ಜಗತ್ತಿನಲ್ಲಿ ಒಂದೂ ಇಲ್ಲ. ಯಾರು ಪ್ರಯತ್ನವಾದಿಗಳಿಲ್ವೋ ಅವರು ಗೆದ್ದ ಉದಾಹರಣೆಯೂ ಜಗತ್ತಿನಲ್ಲಿ ಒಂದೂ ಇಲ್ಲ. ನಾನೊಂದು ಎಕ್ಸಾಂಪಲ್ ಕೊಡ್ಬೇಕು ನಿಮಗೆ. ರಾಜಸ್ಥಾನ್ ಅಂತ ಒಂದು ಸ್ಟೇಟ್ ಇದೆ, ಕೇಳಿದ್ದೀರಾ? ನೋಡಿದ್ದೀರಾ? ಕೇಳಿದ್ದೀರಾ? ನೋಡಿದ್ದೀರಾ? ಏನಾದರೂ ಮಾತಾಡಿ. ನೀವು ಮಾತಾಡದೇ ಇದ್ದರೆ ನಿಮ್ಮನ್ನು ಯಾರೂ ಮಾತಾಡ್ಸಲ್ಲ. ಈ ಪ್ರಪಂಚ ಹೆಂಗಿದೆ ಅಂದರೆ ನಾವಾಗೇ ಮಾತಾಡಬೇಕು, ನಾವಾಗೇ ಮುಂದೆ ಹೋಗಬೇಕು. ಈಗ ಇನಾಗ್ರೇಷನ್ ಟೈಮಲ್ಲಿ ನಿಮ್ಮ ಪ್ರಿನ್ಸಿಪಲು ಒಂದಿಬ್ಬರು ಯಾರಾದರೂ ಬರ್ರಿ ಅಂತ ಕರೆದ್ರು, ಬರೋದಕ್ಕೆ ರೆಡಿ ಇಲ್ಲ ನೀವು ಮುಂದಕ್ಕೆ. ನಿಮ್ಮ ತಲೆಯಲ್ಲಿ ಏನು, ಎಲ್ಲಿ ಕರ್ಕೊಂಡೋಗಿ ಏನಾದರೂ ಮಾಡೋಕ್ಕೆ ಹಚ್ತಾರೋ ಏನು ಅಲ್ಲ. ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋಬಾರ್ದು. ವೀಕ್ ಮೆನ್ ವೇಟ್ ಫಾರ್ ಆಪರ್ಚುನಿಟೀಸ್ ವೈಲ್ ಸ್ಟ್ರಾಂಗ್ ಮೆನ್ ಕ್ರಿಯೇಟ್ ದೆಮ್. ನಿಮ್ಮ ಆಯುಷ್ಯದಲ್ಲಿ ಇನ್ನೆಂದೂ ಇಂಡಕ್ಷನ್ ಪ್ರೋಗ್ರಾಮ್ ಆಗೋದಿಲ್ಲ, ಯಾವತ್ತೂ ನಿಮ್ಮನ್ನು ಕರೆಯೋಂಗಿಲ್ಲ. ಪಟ್ಟಂತ ಓಡಿಬಿಟ್ಟು, ನಾನು ಕರೀದಿದ್ರೆ ಹಿಂಗೆ ಶಾಲ್ಯಾಗ ಕುಂತಾಗ ಅವ್ರನ್ನ ದೂಡಿ ಓಡಿ ಹೋಗಿಬಿಡ್ತಿದ್ದೆ ನಾನು. ಅದೊಂದು ಒಳಗೊಂದು ಜೀವಂತ ಕನಸಿರಬೇಕು, ನಾನು ಬೆಳಿಬೇಕು ಅನ್ನೋ. ರಾಜಸ್ಥಾನ್ ಕೇಳಿದ್ದೀರಾ? ನೋಡಿದ್ದೀರಾ? ಯಾರ್ಯಾರು ನೋಡಿದಿರಿ ಕೈ ಎತ್ತಿ. ಗುಂಪನೆ ಗೋವಿಂದ ಅನ್ನೋದು ಭಾಳ ಚಂದ, ಅದು ಭಾಳ ತಲೆಯೊಳಗೆ ವಿಚಾರ ಇರಬೇಕು. ಎಲ್ಲದಕ್ಕೂ ಹ್ಞೂ ಅನ್ನಬಾರ್ದು, ಬಲಿಕ ಬಕ್ರ ಆಗಿಬಿಡ್ತೀವಿ. ಗೊತ್ತಿದ್ರೆ ಗೊತ್ತು ಅನ್ಬೇಕು, ಇಲ್ದಿದ್ರೆ ಇಲ್ಲ ಅನ್ಬೇಕು. ವಾಟ್ ಈಸ್ ರಾಜಸ್ಥಾನ್? ರಾಜಸ್ಥಾನ್ ಈಸ್ ರಾಜಸ್ಥಾನ್ ಅಲ್ಲ, ನಮ್ಮ ದೇಶದ ಒಂದು ರಾಜ್ಯ. ಅಲ್ಲಿ ನಡೆದ ಒಂದು ಘಟನೆ ಹೇಳ್ತಾ ಇದ್ದೀನಿ ನಿಮಗೆ. ಅಂದರೆ ನಾವು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇಂಥ ನೂರಾರು ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದೆ. ನಾವು ತಿಳ್ಕೋಬೇಕು. ಸುಮ್ಮನೆ ಏನೋ ಅಪ್ಪ ಅಮ್ಮ ತಂದು ಅಡ್ಮಿಷನ್ ಮಾಡಿದರು, ಲೆಕ್ಚರ್ಸ್ ಎಲ್ಲ ಪಾಠ ಮಾಡಿದರು, ಏನೋ ಕಲಿಬೇಕು, ಏನೋ ತಿಳ್ಕೋಬೇಕು, ಏನೋ ಬರಿಬೇಕು ಅಂತ ಕಾಟಾಚಾರಕ್ಕೆ ಮಾಡಬಾರ್ದು. ಇಲ್ಲಿ ಯಾರು ಯಾರಿಗೋಸ್ಕರನೂ ಇಲ್ಲ. ನಾವು ನಮಗೋಸ್ಕರ ಅವಕಾಶಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಲಖೀಂಪುರ ಅಂತ ಒಂದು ಸ್ಮಾಲ್ ವಿಲೇಜ್, ಲಖೀಂಪುರ. ರಿಮೆಂಬರ್ ದಿಸ್, ಯಾವಾಗಲೂ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ನಿಮ್ಮನ್ನ ಇನ್ಸ್ಪೈರ್ ಮಾಡುವಂಥ ಒಂದು ಸ್ಟೋರಿ. ಅಲ್ಲೊಂದು ಸಣ್ಣದು ಬಡವ್ರದ್ದು ಫ್ಯಾಮಿಲಿ ಇತ್ತು. ಅಪ್ಪ ಅಮ್ಮ 5 ಜನ ಮಕ್ಕಳು. ಎಷ್ಟಾಯಿತು? ಅಪ್ಪ ಅಮ್ಮ 5 ಜನ ಮಕ್ಕಳು ಎಷ್ಟಾಯಿತು? 7 ಜನ. ಮನ್ಯಾಗ 7 ಜನ ಇದ್ರೆ ಮನೆ ಹೆಂಗಿರ್ಬೇಕು ಹೇಳ್ರಿ? ಗಜಿ ಬಿಜಿ ಅನ್ನಂಗೆ ಇರ್ತದೆ ಅಲ್ಲ. ಮನೆ ತುಂಬ ಮಂದಿ ಇರಬೇಕು, ಮನ್ಯಾಗ 3-4 ಮಂದಿ ಇರಬೇಕು? ಕ್ವಶನ್ ಚಂದಿಲ್ಲ. ಮನೆ ತುಂಬ ಮಂದಿ ಇರಬೇಕು, ಮನ್ಯಾಗ ಅಲ್ಲೊಬ್ರು ಇಲ್ಲೊಬ್ರು ಇರಬೇಕು? ನಿಮಗೆ ಯಾವ್ದು ಇಷ್ಟ? ಈಗ ಯಾರ್ಯಾರು ಏನೇನು ಹೇಳ್ತಿರಲ್ಲ ಅದ್ರ ಉಲ್ಟಾ ನಿಮ್ಮ ಮನೆ ಇದ್ದಾವೆ ಅಲ್ಲ. ಯಾರು ಭಾಳ ಜನ ಇರ್ತಾರಲ್ಲ ಅವ್ರು ಸ್ವಲ್ಪ ಜನ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಸ್ವಲ್ಪ ಜನ ಇದ್ದವ್ರು ಅಂತಾರೆ ಇನ್ನೊಂದು 4 ಮಂದಿ ಇದ್ದಿದ್ರೆ ಚಲೋ ಆಗ್ತಿತ್ತು.
ನಮ್ಮದು ಹೋಲ್ ಲೈಫೇ ಹಿಂಗೆ. ಏನು ಇರ್ತದಲ್ಲ ಅದನ್ನು ಬಿಟ್ಟು, ಏನು ಇರೋದಿಲ್ಲಲ್ಲ ಅದ್ರ ಬೆನ್ನು ಹತ್ತಿ ಬಿಡೋದು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ಸೆಳೆಯುವುದೇ ಜೀವನ. ಹೋಗಲಿ ಬಿಡಿ, ಈಗೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಈಗ ಎಷ್ಟು ಮಂದಿ ಇದ್ದೀರಲ್ಲ ಅದ್ರಾಗ ಖುಷಿಯಿಂದ ಇರ್ರಿ. ಮತ್ತು ಈಗ ನೀವು ಅಯ್ಯೋ ದೇವ್ರೆ ಇನ್ನೊಂದು 4 ಮಂದಿ ಇದ್ರೆ ಚಂದ ಇತ್ತು ಅಂತ ಹತ್ಕೋತ ಕೂತ್ರೆ ನಿಮ್ಮ ಡಿಪ್ಲೊಮಾ ಎಲ್ಲಿದ್ದಲ್ಲಿ ಹತ್ತದೆ. ಅದ್ರ ಬಗ್ಗೆ ಈಗೇನು ವಿಚಾರ ಮಾಡಬೇಕು. ಲಖೀಂಪುರ ವಾಸ್ ಎ ಸ್ಮಾಲ್ ವಿಲೇಜ್. ಒಂದು ಸಣ್ಣ ಫ್ಯಾಮಿಲಿ, ಅಪ್ಪ ಅಮ್ಮ 5 ಜನ ಮಕ್ಕಳು. ಆ ಮನೆ ಯಜಮಾನ ಇದ್ನಲ್ಲ ಅಪ್ಪ, ಎಷ್ಟು ಹಾನೆಸ್ಟ್ ಪರ್ಸನ್ ಅಂದರೆ, ಅವನಿಗೇನು ಕನಸು, ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ, ನಾನೇನು ಭಾಳ ಎತ್ತರ ಬೆಳೆಯೋದಕ್ಕಾಗಲಿಲ್ಲ, ನನಗೆಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ, ನನ್ನ ಮಕ್ಕಳಾದರೂ ಎತ್ತರಕ್ಕೆ ಬೆಳಿಬೇಕು ಅಂತ ಕನಸಿಟ್ಕೊಂಡಿದ್ದ ಆತ. ಎಲ್ಲ ತಂದೆಗೂ ಎಲ್ಲ ತಾಯಿಗೂ ಇಂಥ ಕನಸುಗಳು ಇರ್ತವೆ. ಇನ್ನೊಮ್ಮೆ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಎಲ್ಲ ಅಪ್ಪಗೂ ಎಲ್ಲ ಅವ್ವಗೂ ಇಂಥದ್ದೇ ಕನಸಿರ್ತದೆ. ನಾನು ಮಾಡಲಾರದ್ದನ್ನು ನನ್ನ ಮಗ ಮಾಡಬೇಕು, ಅದಕ್ಕಾಗಿ ನಾನು ಎಂಥ ಕಷ್ಟ ಬೇಕಾದರೂ ಸಹಿಸ್ಕೋತೀನಿ ಅಂತ ಅಪ್ಪ ರೆಡಿ ಇರ್ತಾನೆ, ಅಮ್ಮ ರೆಡಿ ಇರ್ತಾನೆ. ನಾನು ನೋಡಿಲ್ಲ, ನಾನು ಹೋಗಿಲ್ಲ, ನಾನು ಕಲ್ತಿಲ್ಲ, ನಾನು ಬೆಳೆದಿಲ್ಲ, ಮಾಡಲಿ ನನ್ನ ಮಗ, ಮಾಡಲಿ ನನ್ನ ಮಗಳು ಅಂತ ಅವರು ಬೆವರು ಸುರಿಸಿ ರಕ್ತ ಬಸಿದು ನಮ್ಮನ್ನು ಬೆಳೆಸ್ತಿರ್ತಾರೆ, ಕಲಿಸ್ತಿರ್ತಾರೆ. ಅಟ್ಲೀಸ್ಟ್ ನಮಗೆ ಇದೊಂದು ಸಣ್ಣ ವಿಷಯ ಗೊತ್ತಾದರೂ ನಾವು ಎಷ್ಟೋ ಬೆಳಿತೀವಿ. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿರ್ತಾರೆ. ಈಗ ನಿಮಗೆ ಇದರಲ್ಲಿ ಇಷ್ಟು ಜನರೊಳಗಡೆ 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ, ಕನಿಷ್ಠ ಪಕ್ಷ ಒಂದು 25-30 ಜನ ಅಪ್ಪ ಅಮ್ಮ ಆದರೂ ನಿಮ್ಮ ಶಾಲೆ ಫೀಸ್ ಕಟ್ಟೋದಕ್ಕೆ ಎಲ್ಲಾದರೂ ಬಡ್ಡಿ ಹಂಗೆ ಸಾಲ ತೆಗೆದಿರ್ತಾರೆ. 100ಕ್ಕೆ 100. ಯಾಕೆ? ಅವ್ರಿಗೆ ಸಿಕ್ಕಿಲ್ಲ ಇಂಥ ಅವಕಾಶ. ಅದಕ್ಕೆ ಅವ್ರೇನು ಅಂದ್ಕೊಂಡಿರ್ತಾರೆ, ನನ್ನ ಮಗ ಬೆಳೀಲಿ, ಕಲೀಲಿ, ಅವ ಆದರೂ ನನಗೆ ಕೀರ್ತಿ ತೊಗೊಂಬರಲಿ, ನಾನು ಯಾವ ಪ್ರಪಂಚನ ನೋಡಿಲ್ವೋ ಅದನ್ನು ನನ್ನ ಮಗ ನೋಡಲಿ ಅಂತ ಆಸೆ ಪಡ್ತಿರ್ತಾರೆ. ಎಲ್ಲ ಫಾದರ್, ಎಲ್ಲ ಮದರ್, ಇದು ನಮ್ಮ ತಲೆಯಾಗಿರ್ಬೇಕು. ಗ್ರೋಯಿಂಗ್ ಅಂದ್ರೆ ಇದೆ. ವಿ ಹ್ಯಾವ್ ಟು ಹ್ಯಾವ್ ಸಚ್ ಕನ್ಸರ್ನ್ ಅಬೌಟ್ ಅವರ್ ಪ್ಯಾರೆಂಟ್ಸ್. ನಮ್ಮ ಅಪ್ಪ ಅವನ ಬಗ್ಗೆ ನಮಗೊಂದು ಕಳಕಳಿ ಇರಬೇಕು. ಅವ್ವ ಅನ್ನೋ ಶಬ್ದ ಕಿವ್ಯಾಗ ಬಿದ್ದ ತಕ್ಷಣ, ಅಪ್ಪ ಅನ್ನೋ ಶಬ್ದ ಕಿವ್ಯಾಗ ಬಿದ್ದ ತಕ್ಷಣ ನಮಗೆ ಗೊತ್ತಾಗ್ಲಾರ್ದಂಗೆ ನಮ್ಮ ಹಾರ್ಟ್ ಬೀಟಿಂಗ್ ಚೇಂಜ್ ಆಗಬೇಕು. ಇಷ್ಟು ದೊಡ್ಡವರಾಗಿ ನಿನಗೇನು ತಿಳಿತದೆ, ಸುಮ್ಕೊಂಡ್ರು ಅನ್ಬಾರ್ದು ಅಪ್ಪಗೆ. ನಿಂಗೆ ಗೊತ್ತಿಲ್ಲವ ನಾವು ಡಿಪ್ಲೊಮಾ ಕಲಿಯಕತ್ತೀನಿ ನಂಗೆ ಹೇಳ್ತಿ ಅನ್ಬಾರ್ದು. ಅವರಷ್ಟು ಶಾಣೆ ಜಗತ್ತಿನಾಗ ಯಾರು ಇರ್ತಾರೆ? ಈಸ್ ದೇರ್ ಎನಿಬಡಿ? ಜಗತ್ತಿನೊಳಗೆ ಅವನಷ್ಟು ಶಾಣೆ, ಅಪ್ಪನಟ್ಟು ಶಾಣೆ, ನಮ್ಮ ಸ್ವಂತ ಅವ್ವ ಅಪ್ಪನಟ್ಟು ಶಾಣೆ ಜಗತ್ತಿನಾಗ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಪ್ಪ ಎಲ್ಲರವ್ವ ನಾ ಹೇಳೋರು. ಮೋಸ್ಟ್ ರಿಚೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್ ಲಿಸ್ಟ್ ಮಾಡೋಕ್ಕೆ ಚಾಲೂ ಮಾಡಿದರೆ ಫಸ್ಟ್ ನೇಮ್ ಅಪ್ಪಂದ ಹಾಕಬೇಕು, ಯಾರ್ದೋ ಹಾಕಬಾರ್ದು. ಯಾಕೆ? ನಮ್ಮಪ್ಪ ಎಷ್ಟೇ ಬೆಲೆ ತೆತ್ತರೂ ಕೊಡಲಾರದ ಪ್ರಪಂಚನ ನನಗೆ ತೋರಿಸಿರ್ತಾನೆ. ಅವನಿಗಿಂತ ಶ್ರೀಮಂತರು ಯಾರು ಇರ್ತಾರೆ? ಅಲ್ಲ 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 ಅವ್ರ ಕನಸಿರ್ತಾವಲ್ಲ, ತಂದೆ ತಾಯಿ ಕನಸು. ಈಗ ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅವ್ವನ್ನ ಯಾರಾದರೂ ಕೇಳಿದರೆ, ಮಗ ಎಲ್ಲಿದ್ದಾನೆ, ಮಗಳು ಎಲ್ಲಿದ್ದಾಳೆ ಅಂತ ಕೇಳಿದರೆ, ಚಿಕ್ಕೋಡಿ ಕಲಿಯಾಕೆ ಹೋಗಿದ್ದಾನೆ ಅಂತ. ನೀವು ಕಲಿತಾ ಇದ್ದೀರಾ? ನೀವು ಕ್ಯಾಂಪಸ್ನಾಗಿದ್ದರೂ ಅವ್ರು ಕಲಿಯಾಕೆ ಹೋಗ್ಯಾನ ಅಂತಾರೆ, ಬಸ್ ಸ್ಟ್ಯಾಂಡ್ನಾಗಿದ್ದರೂ ಅವ್ರು ಕಲಿಯಾಕೆ ಹೋಗ್ಯಾನ ಅಂತಾರೆ. ತಂದೆ ತಾಯಿ ಬಗ್ಗೆ ಭಾಳ ಕಾಳಜಿ ಇರಬೇಕು ನಿಮಗೆ. ಹಾಗೆ ಒಂದು ಸ್ಮಾಲ್ ಫ್ಯಾಮಿಲಿ, ಸ್ಮಾಲ್ ವಿಲೇಜ್. ಯಾವ ಊರು ಅಂತ ಹೇಳಿದೆ ನಾನು? ಎಲ್ಲಿದ್ದೀರೋ? ಇನ್ನೂ ನೀವು ಬಂದೇ ಇಲ್ಲ ನನ್ನ ಜೊತೆಗೆ, ಭಾಳ ಹಿಂದುಳಿದಿದ್ದೀರ. ನಾವು ರಾಜಸ್ಥಾನ ಬಿಟ್ಟು 300 ಕಿಲೋಮೀಟ್ರ್ ಹೋಗಿದ್ದೀವಿ. ವಿಲೇಜ್ ಹೆಸರೇನು ಹೇಳಿದ್ದೆ ನಾನು? ಲಖೀಂಪುರ. ನೆನ್ಪಿಟ್ಕೊಳ್ಳಿ ಅಂತ ಹೇಳಿರಲಿಲ್ಲ? ಹೀಗೆ ಆಗುತ್ತೆ. ಆ್ಯಕ್ಚುಲಿ ಎಲ್ಲ ಕಾಲೇಜಲ್ಲೂ ಹೀಗೆ ಚಾಲೂ ಮಾಡ್ತಾರೆ ಪಾಠ ಮಾಡ್ಬೇಕಾರೆ. ನೆನ್ಪಿಟ್ಕೊಳ್ಳಿ ಅಂತ ಚಾಲೂ ಮಾಡಿರ್ತಾರೆ. ಎಕ್ಸಾಮಲ್ಲಿ ಕೇಳ್ತಾರೆ, ಅಯ್ಯೋ ಅಂತಾರೆ ಸ್ಟೂಡೆಂಟ್ಸ್ ಎಲ್ಲ, ಏನೋ ಹೇಳಿದ್ರು ಅಂತ. ನೆನ್ಪಿಟ್ಕೋತೀರಾ? ಯಾವ ಊರು? ಯಾರ ಕತೆ ಹೇಳ್ತಾ ಇದ್ದೆ ನಾನು? ಅಪ್ಪನ ಕತೆ. ಅಪ್ಪಂಗೆ ಏನು ಆಸೆ ಅಂದರೆ ನನ್ನ ಮಕ್ಕಳು ಚೆನ್ನಾಗಿ ಕಲಿಬೇಕು. ಅದಕ್ಕೆ ಅವ ಏನು ಮಾಡಿದ್ದ ಅಂದರೆ, ಒಂದು 4 ರೂಪಾಯಿ ದುಡಿದು ಕೂಡಿಟ್ಟು ಆಮೇಲೆ ಸ್ವಲ್ಪ ಸಾಲ ಮಾಡಿ ಒಂದು ಸಣ್ಣದ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದ. ಸ್ಟೇಷನರಿ, ಒಂದು ಸಣ್ಣದ ಕಿರಾಣಿ ಅಂಗಡಿ. ಅವನು ಬ್ಯಾಡ್ ಲಕ್ ನೋಡಿ, ಅಪ್ಪಂದು ಆಸೆ ಚೆನ್ನಾಗಿದೆ, ಆದರೆ ಅವನಿಗೆ ಸಪೋರ್ಟೇ ಆಗ್ತಾಯಿಲ್ಲ. ಕಿರಾಣಿ ಅಂಗಡಿ ಲಾಸ್ ಆಗಿಬಿಡ್ತು. ಯಾವಾಗ ಅಪ್ಪನಿಗೆ ಕಿರಾಣಿ ಅಂಗಡಿ ಲಾಸ್ ಆಯಿತೋ, ನಾನು ಹಿಂಗೆ ಕೈ ಬಿಟ್ಟರೆ ನನ್ನ ಫ್ಯಾಮ್ಲಿ ಬೀದಿಗೆ ನಿಮ್ಗೆ ಗೊತ್ತಾ ಅಪ್ಪ ಅಮ್ಮ ಅದ್ರದ್ದು ಎಷ್ಟು ತ್ಯಾಗ ಇರುತ್ತೆ ಅಂತ? ನಾನೇನಾದರೂ ದುಡಿಯೋದು ಕೈ ಬಿಟ್ಬಿಟ್ರೆ ನನ್ನ ಫ್ಯಾಮ್ಲಿ ಬೀದಿಗೆ ಬರುತ್ತೆ ಅಂತ ಎಷ್ಟೇ ಸಂಕಟ ಆದ್ರೂ ಯಾವ ತಂದೆ ತಾಯಿನೂ ತೋರಿಸ್ಕೊಳ್ಳಲ್ಲ. ನಿಮ್ಗೆ ಯಾವತ್ತಾರು ನಿಮ್ಮಪ್ಪ ಹೇಳಿದಾನ ನಂಗೆ ಭಾಳ ಸಾಕಾಗೈತಿ ದುಡ್ದು ಅಂತ? ಕೇಳಿದರೆ ಈ ಶಬ್ದನ? ಯಾವ ಕಾರಣಕ್ಕೂ ಅವ್ರ ಬಾಯಲ್ಲಿ ಈ ಶಬ್ದ ಬರೋದಿಲ್ಲ. ಯಾಕೆಂದರೆ ಅವ್ರಿಗೆ ಅಂಥದ್ದೊಂದು ಕನಸಿರುತ್ತೆ. ಈ ಮನುಷ್ಯ ಏನು ಮಾಡಿದ? ಮತ್ತೊಂದು ಸ್ವಲ್ಪ ಸಾಲ ಮಾಡಿದ, ಮತ್ತೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ, ಅಲ್ಲೂ ಫೇಲ್ ಆಯಿತು. ಮತ್ತೊಂದು ಕಡೆ ಹೋದ, ಜಮೀನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ, ಅಲ್ಲೂ ಫೇಲ್ ಆಯಿತು. ಒಮ್ಮೊಮ್ಮೆ
ಅವ್ರಿಗೆ ಎಷ್ಟು ತ್ರಾಸ ಆಗ್ತಿತ್ತು ಅಂದರೆ ಆ 7 ಜನಕ್ಕೆ ಊಟ ಮಾಡೋದಕ್ಕೆ ಅನ್ನ ಸಿಗ್ತಿರ್ಲಿಲ್ವಂತ. ಊಟಕ್ಕೆ ಅವ್ರಿಗೆ ಕಷ್ಟ ಆಗ್ತಿತ್ತು. ಅವ್ರ ಮನೇಲಿ ಒಂದು ಹಸು ಇತ್ತಂತೆ, ಅದು ಹಾಲು ಕೊಡ್ತಿತ್ತಂತೆ. ಯಾವ ದಿನ ಮನೆಯೊಳಗಡೆ ಊಟಕ್ಕೆ ಅನ್ನ ಇರ್ತಿರ್ಲಿಲ್ವೋ ಆ ದಿನ ಮನೆ ಮಂದಿ ಎಲ್ಲ ಹಸು ಕೊಟ್ಟ ಹಾಲಿಗೆ ನೀರು ಸೇರಿಸಿ ಎಲ್ಲರೂ ಕುಡಿದು ಸುಮ್ಮನೆ ಮಲ್ಕೋತಿದ್ರಂತೆ. ಎಷ್ಟು ಕೆಟ್ಟ ಅಲ್ಲ ಪರಿಸ್ಥಿತಿ, ಎಷ್ಟು ಕೆಟ್ಟ ಅಲ್ಲ. ಸಿಚುವೇಶನ್ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಅವು ಮನೆಯೊಳಗಡೆ ಒಬ್ಬ ಹುಡುಗಿದ್ದ, ಲಾಸ್ಟ್ ಬಾಯ್. ಅವನು ಭಾರಿ ಆ್ಯಕ್ಟಿವ್ ಇದ್ದ. ಎಷ್ಟು ಆ್ಯಕ್ಟಿವ್ ಇದ್ದ ಅಂದರೆ ಬಾಕಿ ಏನು 4 ಜನ ಅಣ್ದಿರು ಅಕ್ಕದಿರಿದ್ರಲ್ಲ ಅವ್ರನ್ನೆಲ್ಲರನ್ನೂ ಸೋಲಿಸೋ ಹಂಗಿದ್ದ. ಕೆಲವ್ರು ಹಂಗೆ ಇರ್ತಾರೆ, ಹಂಗೆ ಇರಬೇಕು, ಆ್ಯಕ್ಟಿವೇ ಇರಬೇಕು. ಅವನ್ನ ಕರ್ಕೊಂಡು ಹೋಗಿ ಅವ್ರ ಊರೊಳಗಡೆ ಗೌರ್ನಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರು. ಎಷ್ಟನೇ ವರ್ಷಕ್ಕೆ ಮಾಡ್ತಾರೆ ಅಡ್ಮಿಷನ್ನು? ಸಾರಿ ನಮಗೇನು ಗೊತ್ತ್ರಿ ಅಂತಾರೆ ಲಾಸ್ಟಿಗೆ ಏನು ಕೇಳಿದ್ರು ಅವರು. ಎಷ್ಟನೇ ವಯಸ್ಸಿಗೆ ಮಾಡಬೇಕು? ಯಾವಾಗಾರ ಮಾಡಬೇಕು. ನಮ್ಮ ಟೈಮಲ್ಲಿ ಹೆಂಗಿತ್ತು, ನಾವು ಬ್ಯಾಡ್ ಅಂತ ಊರಾಗ ತಿರುಗಾಡ್ತಿದ್ದೆವು. ಶಾಲೆಗಿನ ಹೆಡ್ ಮಾಸ್ಟ್ರೇ ಬರೋರು, ಬರ್ರೋ ಶಾಲೆಗೆ. ನಮ್ಮ ಡಿಮ್ಯಾಂಡ್ ನೋಡಿ ಸರ್ ಹೆಂಗಿತ್ತು. ಅವರು ಬಂದು ಕರ್ಕೊಂಡು ಹೋಗೋರು 6, 7, 8 ವರ್ಷಕ್ಕೆ. ನಮ್ಮನ್ನು ಅಡ್ಮಿಷನ್ ಮಾಡೋದಕ್ಕೆ ಕ್ರೈಟೀರಿಯಾ ಏನು ಗೊತ್ತಾ? ನಮ್ಮನ್ನು ಹೆಂಗೆ ಅಡ್ಮಿಷನ್ ಮಾಡ್ಕೋತಿದ್ರು ಗೊತ್ತಾ? ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕೈ ಹಿಂಗೆ ಹಿಡಿ ಅನ್ನೋರು. ಈ ಕೈ ಬಂದು ಈ ಕಿವಿ ಹಿಡ್ಕೊಂಡ್ರೆ ಕರ್ಕೊಂಡೋಗಿ ಶಾಲೆ ಕುಣ್ಸೋ. ನಾವು ಎಷ್ಟು ಶಾಣೆ ಅಂದರೆ ತಪ್ಪಿನೂ ಕೈನ ಕಿವಿ ಹತ್ರ ತೊಗೊಂಡು ಹೋಗ್ತಿದ್ದಿಲ್ಲ. ಆ ಹುಡುಗನ ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದರು. ಟೀಚರ್ ಬಂದು ಕ್ಲಾಸಲ್ಲಿ ಪಾಠ ಮಾಡಿದರು. ಮೊದಲೇ ಭಾಳ ಆ್ಯಕ್ಟಿವ್, ಫಸ್ಟ್ ರೋಲ್ಲೇ ಕೂತ್ಕೋತಿದ್ದ ಯಾವಾಗಲೂ. ಎಷ್ಟು ಶಾಣೆ ಆ ಹುಡುಗ ಅಂದರೆ ಮ್ಯಾಥಮೆಟಿಕ್ಸ್ ಟೀಚರ್ ಬಂದು ನಂಬರ್ಸ್ ಹೇಳ್ಕೊಡ್ತೀನಿ ಅಂತ ಹೇಳೋದ್ರೊಳಗಡೆ ಅವನೇ ಎದ್ದು ನಿಂತ್ಕೊಂಡು ನಂಬರ್ಸ್ ಹೇಳೋಕ್ಕೆ ಚಾಲೂ ಮಾಡಿಬಿಟ್ಟ. ಟೀಚರ್ಗೆ ಹೆಂಗಾಗಿರಬೇಕು? ಟೀಚರ್ ಗಾಬರಿ ಆಗಿಬಿಟ್ರು. ನಿಮಗೆಲ್ಲ ಕೂಡಿಸೋ ಲೆಕ್ಕ ಹೇಳ್ಕೊಡ್ತೀನಿ, ಕಳೆಯೋ ಲೆಕ್ಕ ಹೇಳ್ಕೊಡ್ತೀನಿ, ಗುಣಿಸೋ ಲೆಕ್ಕ ಹೇಳ್ಕೊಡ್ತೀನಿ ಅಂತ ಟೀಚರ್ ಹೇಳ್ಕೊಡೋದಕ್ಕೆ ಚಾಲೂ ಮಾಡೋದಕ್ಕಿಂತ ಮುಂಚೆನೇ ಪಟ್ 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 ಅಂತ ಎಲ್ಲ ಲೆಕ್ಕ ಬಿಡಿಸ್ತಿದ್ದ. ಹೆಂಗೋ ಏನೋ ಅವನಿಗೆ ಮ್ಯಾಥಮೆಟಿಕ್ಸಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಇವು ಭಾಳ ರೇರ್ ಕೇಸ್. ಇದು ಮ್ಯಾಥಮೆಟಿಕ್ಸಲ್ಲಿ ಭಾಳ ಜನಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅಯ್ಯೋ ದೇವರೇ ಇದೊಂದು ಹೆಂಗಾರ ದಾಟ್ಸು ಅಂತ ದೇವ್ರನ್ನ ಬೇಡ್ಕೋತಾರೆ. ಯೂಶ್ವಲಿ ಬೇಕಾದ್ರೆ ನೀವು ಲೆಕ್ಕ ಮಾಡಿ, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದ್ದಾಗಲೇ ದೇವಸ್ಥಾನ ಜಾಸ್ತಿ ತುಂಬಿರ್ತವೆ. ಬಾಕಿ ಎಕ್ಸಾಮ್ ಹೆಂಗೋ ಮೇಂಟೈನ್ ಮಾಡ್ತಾರೆ, ಆ ಕಡೆ ಈ ಕಡೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನೋಡಿ. ಈ ಮ್ಯಾಥ್ಸ್ ಇದೆಯಲ್ಲ, ಅದು ಮ್ಯಾಥ್ಸ್ ಯಾರು ಕಂಡು ಹಿಡಿದ್ರೋ ಏನೋ ಅಂತ ಅನಿಸ್ತಿರ್ತದೆ. ಆಮೇಲೆ ನೋಡಿ ಬೇಕಾದರೆ ಭಾಳ ಜನ ಹುಡುಗರು ಮ್ಯಾಥಮೆಟಿಕ್ಸ್ ಟೀಚರ್ನೇ ಭಾಳ ದ್ವೇಷ ಮಾಡ್ತಿರ್ತಾರೆ. ದ್ವೇಷ ಅಂದರೆ ಹಾಗಲ್ಲ, ಯಾಕೋ ಏನೋ ಅವ್ರು ಬಂದ್ರೆ ಒಂಥರ ಹೊಟ್ಟೆಗೆ ಸಂಗತದಂಗೆ ಆಕತ್ತೆ. ಏನು ಮ್ಯಾಥ್ಸ್ ಒಳಗಡೆ ಏನಿದೆಯೋ ಏನೋ ಗೊತ್ತಿಲ್ಲ. ಆದರೆ ಈ ಹುಡುಗ ಆಪೋಸಿಟ್. ಯಾವ ಹುಡುಗ? ಲಖೀಂಪುರದ ಹುಡುಗ, ಲಕ್ಕಿ ಬಾಯ್, ಹೀರೋ ಆಫ್ ದ ಸ್ಟೋರಿ. ಇಷ್ಟು ಮಂದಿ ಒಳಗಡೆ ಎಲ್ಲಿ ರಾಜಸ್ಥಾನ, ಎಲ್ಲಿ ಚಿಕ್ಕೋಡಿ, ಸುಮ್ಮನೆ ಇಮ್ಯಾಜಿನ್ ಮಾಡಿ. ಯಾವತ್ತೋ ಯಾವುದೋ ಊರಿನೊಳಗಡೆ ಯಾವುದೋ ವ್ಯಕ್ತಿ ಹುಟ್ಟಿ ಏನೋ ಸಾಧನೆ ಮಾಡಿದ್ದನ್ನು ಇನ್ಯಾವತ್ತೋ ಯಾವುದೋ ಊರಿನೊಳಗಡೆ ಯಾವುದೋ ವ್ಯಕ್ತಿಗಳ ಮುಂದೆ ಕತೆ ಹೇಳ್ತಾ ಇದ್ದಾನಂದರೆ ಆ ವ್ಯಕ್ತಿ ಹೆಂಗಿರಬೇಕು ವಿಚಾರ ಮಾಡಿ. ದ ಹಿಸ್ಟರಿ ಆಫ್ ದ ವರ್ಲ್ಡ್ ಈಸ್ ದ ಹಿಸ್ಟರಿ ಆಫ್ ಫ್ಯೂ ಮೆನ್, ದೋಸ್ ಹೂ ಬಿಲೀವ್ ದೆಮ್ಸೆಲ್ವ್ಸ್. ಯಾರು ತಮ್ಮೊಳಗಡೆ ವಿಶ್ವಾಸ ಇಟ್ಕೊಂಡಿರ್ತಾರೋ ಅವ್ರದ್ದು ಮಾತ್ರ ಚರಿತ್ರೆ ಆಗುತ್ತೆ. ಎಲ್ಲರದ್ದು ಕತೆ ಹೇಳ್ತೀನಾ? ಎಲ್ಲರದ್ದು ಕತೆ ಕೇಳಕ್ಕೆ ಬರುತ್ತಾ? ಹಿ ಈಸ್ ದ ಹೀರೋ ಆಫ್ ದ ಸ್ಟೋರಿ. ಅವ 1ನೇ ಕ್ಲಾಸ್ ಟೀಚರ್ ಅಂದರು. ಎಲ್ಲರೂ ಒಂದು ಸರಿ ಜೋರು ಚಪ್ಪಾಳೆ ತಟ್ಟಿ, ಎಲ್ಲರೂ ತಟ್ಟಿ. ನಿಮಗಲ್ಲ, ಅಲ್ಲಿ ಏನು ಬಡದ್ರಪ್ಪ. ನಿಮಗೆ ಹೇಳಿದ್ನ? ನಾನು ಹೇಳಿದ್ನಾ? ನೀವು ಎಲ್ಲಿದ್ದೀರಿ? ಲೆಟ್ ಅಸ್ ಗೋ ದೇರ್ ಫಸ್ಟ್. ಎಲ್ಲಿ? ಲಖೀಂಪುರ್ ಸ್ಕೂಲ್ ಹೋಗೋಣ. ನೀವು ಯಾಕೆ ಚಪ್ಪಾಳೆ ತಟ್ತೀರಿ? ಎಲ್ಲರೂ ಚಪ್ಪಾಳೆ ತಟ್ಟಿ ಅಂದರು. ಹುಡುಗರು ಹೇಳಿ ಚಪ್ಪಾಳೆ ತಟ್ಟಿದ್ರು. ಬೇರೆ ಟೀಚರ್ಗೂ ಇಂಟ್ರೊಡ್ಯೂಸ್ ಮಾಡಿದರು. ಹೆಡ್ ಮಾಸ್ಟ್ರು ಫುಲ್ ಖುಷಿಯಾದರು. ನಿಮ್ಮ ಪ್ರಿನ್ಸಿಪಲ್ ಇದ್ದಂಗೆ ಇದ್ದಿರಬೇಕು ಅವರು. ಅವರಂದರು, ಇಷ್ಟು ಬುದ್ಧಿವಂತ ಹುಡುಗನನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ 2nd ಸ್ಟ್ಯಾಂಡರ್ಡಿಗೆ ಕಳಿಸೋದು ಬೇಡ, ಪ್ರಮೋಟ್ ಮಾಡಿ 3rd ಸ್ಟ್ಯಾಂಡರ್ಡಿಗೆ ಕಳಿಸಿ ಅಂದರು. ನಮ್ಗೆ ಒಬ್ಬರ ಸಿಗಬಾರ್ದು ಇಂಥವ್ರು. ನಮ್ಗೆ ಎಷ್ಟು ವರ್ಷ ಹೋದವು ರೀ ಹಿಂಗೆ ದಾಟ್ಕೋತ ದಂಡಿ ಬರಾಕ. ಹಿ ವಾಸ್ ಲಕ್ಕಿ ಟು ಹ್ಯಾವ್ ಸಚ್ ಎ ಹೆಡ್ ಮಾಸ್ಟರ್. ಆ ಹುಡುಗ ಸಿಕ್ಕ ಆಪರ್ಚುನಿಟಿನ ಎಷ್ಟು ಚೆನ್ನಾಗಿ ಬಳಸ್ಕೊಂಡ ಅಂದರೆ ಸುತ್ತಮುತ್ತ ಎಲ್ಲ ಅವನ ಹೆಸರು. ಮ್ಯಾಥಮೆಟಿಕ್ಸಲ್ಲಿ ಇಂಥ ಹುಡುಗ, ಇಂಥ ಊರು, ಇಂಥ ಸ್ಕೂಲು, ಮ್ಯಾಥಮೆಟಿಕ್ಸ್, ಸ್ಟಾರ್ ಆಫ್ ದ ವಿಲೇಜ್, ಸ್ಟಾರ್ ಆಫ್ ದ ಏರಿಯಾ. ಅವನ್ನ 6th ಇಂದ 8th ಪ್ರಮೋಟ್ ಮಾಡಿದರು. 7th ಗ್ಯಾಪ್ ಅಂದ್ರೆ ನಿಮ್ಮಂಗೆ ಗ್ಯಾಪ್ ಅಲ್ಲ. ನಮ್ಮ ಎಷ್ಟು ಗ್ಯಾಪ್ ಆಗ್ಯಾವೋ ದೇವ್ರಿಗೆ ಗೊತ್ತು. ನಮ್ಮ ಗ್ಯಾಪ್ಗಳು ಭಾಳ ಜನಕ್ಕೆ ಗೊತ್ತೇ ಇರೋದಿಲ್ಲ. ನಮ್ಮ ಕಾಲೇಜಿಗೆ ಬರ್ತಾರಲ್ಲ ಕೆಲವರು ಅಡ್ಮಿಷನ್ ಆಗೋದಕ್ಕೆ, ನಾನು ಮಾರ್ಕ್ಸ್ ಕಾರ್ಡ್ ನೋಡಿದರೆ ಅದರೊಳಗೆ 2020 ಇರ್ತದೆ.
ಅವ ಬಂದಿರ್ತಾನೆ 25 ಒಳಗಡೆ. ಅಯ್ಯೋ ಮಾರಯ್ಯ 4 ವರ್ಷ ಎಲ್ಲಿ ಹೋಗಿತ್ತು? 2 ಗ್ಯಾಪ್ ಇತ್ತು ಸರ್ ಅಂತ. ಇಲ್ಲೋ 4, ಅದೇ ಸರ್ 2 ಗ್ಯಾಪ್ ತಗೊಳಕ್ಕೆ 4 ವರ್ಷ ಹೋಯ್ತು ಅಂತ. ಆ ಗ್ಯಾಪ್ ಅಲ್ಲ, ಅವ್ನು ಪ್ರಮೋಟ್ ಮಾಡಿದರು. ಹೈಸ್ಕೂಲ್ ಹೋದ 8th 9th 10th, ಬಟ್ ಬ್ಯಾಡ್ ಲಕ್. ಹೈಸ್ಕೂಲ್ ಒಳಗಡೆ ಮ್ಯಾಥಮೆಟಿಕ್ಸ್ ಟೀಚರು ಆ ಹುಡುಗ ಏನಾದರೂ ಅಡ್ವಾನ್ಸ್ ಆಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದರೆ ಅವನು ಬೈಯೋದಕ್ಕೆ ಚಾಲು ಮಾಡಿಬಿಟ್ರು. ಏಯ್ ಮಾತಾಡಬೇಡ, ನಾನೇನು ಹೇಳ್ತೇನೋ ಅದನ್ನು ಮಾತ್ರ. ಅಂಥವ್ರು ಕೆಲವರು ಇರ್ತಾರೆ. ಅವಾಗ ಹಂಗೆ ಯಾಕೆ ಅನ್ಬಾರ್ದು, ಸುಮ್ಮನಿರಬೇಕು, ಹಾಂ ಮಾರೋ ಚಲ್ತೆ ರಹೋ ಅನ್ಬೇಕು. ಆ ಹುಡುಗ ಭಾಳ ಶಾಣೆ. ಎವ್ರಿ ಟೈಮ್ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಬಂದರೆ, ಟೀಚರ್ ಬಂದರೆ ಕ್ಲಾಸ್ ರೂಮಲ್ಲಿ ಅವ್ನು ಬೈಯೋರು, ಬರೀ ಹೀಯಾಳ್ಸೋರು. ಅದಕ್ಕೆ ಪ್ರಸಂಗಿ, ಏನು ಬೇಕಾದ್ದು ಮಾಡ್ತಿದ್ದಿ, ಎಷ್ಟು ಶಿಸ್ತಿಂದ ವರ್ತನೆ ಮಾಡ್ತಿ, ನನಗಿಂತ ಭಾಳ ಶಾಣೆ ಆಗಿದ್ದಿ, ಹಿಂಗೆ ಅನ್ನೋರು. ಅಷ್ಟೇ ಅಲ್ಲ, ಅವನ್ನ ಹೊರಗಡೆ ಹಾಕಿಬಿಡೋರು. ನಡಿ ಹೊರಗೆ, ನನ್ನ ಕ್ಲಾಸ್ ಮುಗಿಯೋವರೆಗೂ ನಿನ್ನ ಮಾರಿ ನನಗೆ. ಇವೆಲ್ಲ ಸ್ವಲ್ಪ ಸ್ಲೋಗನ್ಸ್ ಎಲ್ಲ ಇರ್ತವೆ ಅನ್ನೋದಿಲ್ಲ. ಪಾಪ ಹುಡುಗನ್ನ ಹಿಂಗೆ ಅವರು ಹೊರಗಡೆ ಹಾಕಿಬಿಡ್ತಿದ್ರು. ಆದರೆ ಬೇರೆ ಟೀಚರ್ಸ್ ಇದ್ರಲ್ಲ, ಅವರು ಅವನ್ನ ಕರೆದು ಅವನಿಗೆ ಸ್ಕೋಪ್ ಕೊಡೋರು. ಡೋಂಟ್ ವರಿ ಅಬೌಟ್ ಇಟ್, ಬಿ ಬೋಲ್ಡ್, ಬಿ ಕಾನ್ಫಿಡೆಂಟ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ, ಯು ಹ್ಯಾವ್ ಮಾರ್ವಲಸ್ ಪವರ್. ಅವ್ನಿಗೆ ಇನ್ಸ್ಪೈರ್ ಮಾಡೋರು ಎಲ್ಲ ಟೀಚರ್ಸ್. ಅದಕ್ಕೆ ಅವನು ಚೆನ್ನಾಗಿ ಕಲ್ತಾ ಹೈಸ್ಕೂಲ್ ಮುಗೀತು, PUC ಮುಗೀತು, ಎಂಜಿನಿಯರಿಂಗ್ ಅಡ್ಮಿಷನ್ ತೊಗೊಂಡ. ಅವನೊಂದಿನ ಎಂಜಿನಿಯರಿಂಗ್ ಕಲಿತಾ ಇದ್ದಾನೆ, ಸೆಕೆಂಡ್ ಇಯರ್ ಇದ್ದಾನೆ. ಮನೆ ಮುಂದೆ ಬ್ಯಾಂಕ್ ಆಫೀಸರ್ಸ್ ಬಂದು ನಿಂತಿದ್ದಾರೆ. ಬ್ಯಾಂಕ್ನವ್ರು ಆಫೀಸರ್ಸ್ ನೋಡಿದ್ದೀರಾ? ಬ್ಯಾಂಕ್ ಒಳಗೆ ಆಫೀಸರ್ಸ್ ನೋಡಿದ್ದೀರಾ? ಪಾಪ ಅವ್ರದ್ದೊಂಥರ ಬ್ಯಾಡ್ ಲಕ್, ದಿನ ಪೂರ್ತಿ ಎಣಿಸ್ತಾರೆ. ಅವರು ಅಲ್ಲ, ಮಷಿನ್ನಾಗ ಎಣಿಸ್ತಿರ್ತಾರೆ. ಚಕ್ ನೋಡಿರೋ ಇಲ್ಲೋ? ಎಂಥ ಬ್ಯಾಡ್ ಲಕ್. ಹಿಂಗಿರಬಾರ್ದು ಜೀವನದಾಗ. ಮುಂಜಾನಿಂದ ಸಂಜೆವರೆಗೂ ಕೌಂಟ್ ಮಾಡ್ತಾರೆ, ಮತ್ತೆ ಇಟ್ಟು ಬರ್ತಾರೆ. ನಮ್ಮದು ಚಲೋ 50 ರೂಪಾಯಿ ತಕ್ಕ 5 ಬಾರಿ ಎಣಿಸಿ ಅಲ್ಲೇ ರೇಟ್ ಕೊಡ್ತೀವಿ ಅಲ್ಲ. ನಮ್ದೊಂಥರ ಚಲೋ, ವಿ ಆರ್ ವೆರಿ ಲಕ್ಕಿ. ಹಂಗೆ ತಿಳ್ಕೊಬಾರ್ದು. ಮತ್ತು ಬ್ಯಾಂಕ್ ಅಪಾಯಿಂಟ್ಮೆಂಟ್ ಬಂದರೆ ಬಿಟ್ಟಿರಿ, ಇದೇನು ಬ್ಯಾಡ್ ಲಕ್ ಅಂತ. ಅದು ಭಾರಿ ಮಜಾ ಇರ್ತದೆ. ಏನು ಫ್ಯಾನು, ಏನು ಕ್ಯಾಬಿನ್. ಬ್ಯಾಂಕ್ ಆಫೀಸರ್ಸ್ ಬಂದು ಈ ಹುಡುಗನ ಮನೆ ಮುಂದೆ ನಿಂತಿದ್ದಾರೆ. ಮತ್ತು ಅವರು ಬನ್ನಿ ಅಂತ ಕರೆದ್ರು. ಇವ ಹೊರಗಡೆ ಬಂದ, ಬೆಳೆದಿದ್ದ, ದೊಡ್ಡವಾಗಿದ್ದ. ಒಂದು ನೋಟಿಸ್ ಕೊಟ್ಟರು. ನೋಟಿಸ್ ಒಳಗಡೆ ಏನಿತ್ತು ಅಂದರೆ, ನಿಮ್ಮ ಅಪ್ಪ ಮಾಡಿದ ಸಾಲ 18 ಲಕ್ಷ ರೂಪಾಯಿ ಆಗಿದೆ. 1 ವಾರದಲ್ಲಿ ಸಾಲ ಕಟ್ತಾ ಇದ್ದರೆ ನಿಮ್ಮ ಮನೆ ಮುಟ್ಗೋಲು ಹಾಕೊಂಡ್ಬಿಡ್ತೀವಿ. ಅಷ್ಟೊತ್ತಿಗೆ ಅವ್ರ ಅಪ್ಪ ತೀರ್ಕೊಂಡು ಬಿಟ್ಟಿದ್ರು, ಅಮ್ಮ ಇದ್ದರು, ಅಣ್ಣ ಅಕ್ಕದಿರೆಲ್ಲ ಇದ್ದರು. ಅವ್ರು ಯಾರೂ ಕಲಿದೇ ಇರೋರು. ಇವನೊಬ್ಬನೇ ಕಲ್ತವ್ನು ಹೀರೋ. ಈಗ ನಿಮ್ಮ ಮನೇಲೂ ಕೆಲವ್ರು ನೋಡ್ಕೊಳ್ಬೇಕಾದ್ರೆ ನೀವೇ ಹೀರೋಯಿನ್ ಇರ್ತೀರಿ. ನಿಮ್ಮದು ಹವಾ ಅಲ್ಲ. ಆ ಹುಡುಗನಿಗೆ ಆಕಾಶ ತಲೆ ಮೇಲೆ ಬಿದ್ದಾಗ ಏನೇನೋ ಕನಸು ಇಟ್ಕೊಂಡಿದ್ದಾನೆ, ಕಲಿಬೇಕು, ಮಾಡಬೇಕು, ಸಾಧಿಸಬೇಕು ಅಂತ. ಈಗ ದೊಡ್ಡ ಹರ್ಡಲ್ ಬಂದಿದೆ. ಏನು ಮಾಡಬೇಕು? ಅಮ್ಮಂಗೆ ಹೇಳೋಣ ಅಂದರೆ ಆಕೆಗೆ ಪಾಪ ಏನು ಗೊತ್ತಿಲ್ಲ. ಆಕೆ ಹೊರಗಡೆ ಹೋದವಳಲ್ಲ, ದುಡ್ದವಳಲ್ಲ, ವ್ಯವಹಾರ ಮಾಡಿದ ಆಕೆ ಅಲ್ಲ. ಅಪ್ಪ ಮಾಡಿದ ಸಾಲ ಬೆಟ್ಟದಷ್ಟಾಗಿ ಬೆಳೆದು ನಿಂತಿದೆ, 18 ಲಕ್ಷ ರೂಪಾಯಿ. ಹುಡುಗ ಬ್ಯಾಂಕ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ, ಎಜುಕೇಟೆಡ್ ಅಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡ. ಪೊಲೈಟಾಗಿ ಹೇಳ್ದ, ಸರ್ ನಂಗೊಂದು ಸ್ವಲ್ಪ ಅವಕಾಶ ಕೊಡಿ, ನಾನು ಸಾಲ ಕಟ್ತೀನಿ. ಬ್ಯಾಂಕ್ನವ್ರು ತಿಳಿದವ್ರು ಇದ್ದರು, ಓಕೆ ಅಂದರು, ಹೋದರು. ಏನು ಮಾಡಬೇಕು? ಕಾಲೇಜಿಗೆ ಹೋಗಿ ತನ್ನ ಕನಸುಗಳನ್ನು ನನಸು ಮಾಡ್ಕೋಬೇಕು, ಕಾಲೇಜ್ ಬಿಟ್ಟು ಮನೆಯ ಮಂದಿಗೆ ಖುಷಿ ಕೊಡಬೇಕು. ಸಿ ದ ಆಪ್ಷನ್ಸ್. ಹಿಂಗೊಂದೊಂದು ಸರಿ ಸಮಸ್ಯೆಗಳು ಬರ್ತದೆ. ಹುಡುಗ ಡಿಸೈಡ್ ಮಾಡಿದ, ನನಗೆ ಮನೆ ಇಂಪಾರ್ಟೆಂಟ್. ಕಾಲೇಜ್ನ ಬಿಟ್ಟ, ಡ್ರಾಪ್ ಔಟ್ ಆಫ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟೋರಿ ಹೇಳ್ತಾ ಇರೋದು ನಾನು. ಕಾಲೇಜ್ ಬಿಟ್ಟ. ಏನು ಮಾಡೋದು? ಕೃಷಿ ಕೆಲಸ ಮಾಡಬೇಕಾ? 1 ವರ್ಷಕ್ಕೆ ಒಂದು ಸರಿ ಬರ್ತದೆ, ಫಾಯ್ದೆ. ಒಮ್ಮೆ ಬಂತು ಬಿಟ್ಟು ಬಡದು ತೆಗಿತು ಮಳೆ ಅಂದ್ರೆ ಮುಗ್ದೆ ಹೋಯ್ತು ಅದು. ಒಂದು ಸರಿ ಯಾವಾಗ ಅವರು ಬಿರುಗಾಳಿ ಬಿಡ್ತು ಅಂದರೆ ಮುಗ್ದೆ ಹೋಯ್ತು ಅದು, ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದು ಬೇಡ ಅಂದ್ಕೊಂಡ. ಮತ್ತು ಏನು ಮಾಡಬೇಕು? ಅವನೊಂದು ಏನು ವಿಚಾರ ಮಾಡಿದ, ಹೆಂಗೋ ಎಂಜಿನಿಯರಿಂಗ್ ಇದ್ನಲ್ಲ, 11 ವರ್ಷ ಕಲ್ತಿದ್ನಲ್ಲ, ಲರ್ನಿಂಗ್ ಐ ಆಮ್ ಟೆಲಿಂಗ್ ಹಿಯರ್. ಆ 11 ವರ್ಷ ಕಲಿತದ್ದ ನಾಲೇಜನ್ನು ಈಗ ಅಪ್ಲೈ ಮಾಡಬೇಕು ಅಂತ ವಿಚಾರ ಮಾಡಿದ ಅವನು. ಅದನ್ನು ರಿಫ್ಲೆಕ್ಟ್ ಮಾಡಬೇಕು ಅಂತ ವಿಚಾರ ಮಾಡಿದ. ಏನು ಮಾಡಿದ? ರೈತರಿಗೆ, ಹೆಣ್ಣು ಮಕ್ಕಳಿಗೆ, ಸಣ್ಣ ಸಣ್ಣ ಕೆಲಸ ಮಾಡೋರಿಗೆ ಹೆಲ್ಪ್ ಮಾಡುವಂಥ ಮಷಿನ್ಸ್ ಕಂಡು ಹಿಡಿಬೇಕು ಅಂತ ವಿಚಾರ ಮಾಡಿದ. 1 ರೂಪಾಯಿ ಬಂಡವಾಳ ಇಲ್ಲ. ಕನಸು ಅಂದ್ರೆ ಹಾಗೆ, ಗುರಿ ಅಂದ್ರೆ ಹಾಗೆ. ಒಮ್ಮೆ ಒಂದು ಕನಸು ನಮ್ಮ ಹೃದಯದೊಳಗಡೆ ಬಂದು ಮನೆ ಮಾಡ್ತು ಅಂದರೆ ನಮ್ಮನ್ನು ದೊಡ್ಡ ಕನಸುಗಾರನಾಗಿ ಬೆಳೆಸೋ ಶಕ್ತಿ ಆ ಕನಸಿಗಿರುತ್ತೆ. ಕನಸನ್ನು ಸಾಯಿಸೋದಕ್ಕೆ ಬಿಡಬಾರ್ದು. ಅವ ಹೇಳಿದ ಮನೆಯೊಳಗಡೆ, ನಾನು ಒಂದು ಹೊಸ ಮಷಿನ್ ಕಂಡು ಹಿಡಿತೀನಿ, ಆ ಮಷಿನ್ನಿಂದ ಮನೆ ಬಡತನ ಎಲ್ಲ ದೂರ ಆಗುತ್ತೆ. ನಕ್ಬಿಟ್ರು ಮನೆಯಾಗ. ಅಂದರು.
ಊರಾಗ ಸ್ನೇಹಿತರು ಇರ್ತಾರಲ್ಲ, ಬೇರೆ ಬೇರೆ ಜನ ಇರ್ತಾರಲ್ಲ, ಇವನು ಗೇಲಿ ಮಾಡಿದ್ರು, ಅವಮಾನ ಮಾಡಿದರು. ಹೋಗೋ ಹುಚ್ಚ, ಈ ಕಡೆ ಶಾಲೆನೂ ಇಲ್ಲ, ಕಾಲೇಜು ಇಲ್ಲ, ನೌಕರಿನೂ ಇಲ್ಲ, ಈ ಕಡೆ ಸಾಲನೂ ನೀನೇನು ಮಾಡ್ತೀಯಾ ಅಂದರು. ಸೊಸೈಟಿಗೆ ಒಂದು ಲಕ್ಷಣ ಇದೆ, ಯಾರಾದರೂ ಏನಾದರೂ ಮಾಡ್ತೀವಿ ಅಂತ ಹೊರಟ್ರೆ ಫಾರ್ ದ ಫಸ್ಟ್ ಸ್ಟೆಪ್ಪೇ ಅವಮಾನ ಮಾಡ್ತಾರೆ ಇಲ್ಲೋ? ನೀವು ನಾಳೆ ಹೋಗಿ ಊರಾಗ ಅಂದು ನೋಡ್ರಿ ಬೇಕಾದ್ರೆ ನಾನು ಊರಿಗೆ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ. ನಿಮ್ಗೇನಂತ ಗೊತ್ತಿತ್ತು? ಯಾಕೋ ನೀ ಚಿಕ್ಕೋಡಿ ಹೊಂಟಾಗಿಂದ ಅಂತಾರೆ ಇಲ್ಲೋ? ಹೌದು, ಅವ್ರ ಕೇಳಿಸ್ಕೋಬಾರ್ದು. ಇಂಥ ವಿಷಯದಾಗ ಕಿವಿ ಇಲ್ಲ ಅನ್ಕೋಬೇಕು, ಮತ್ತೆಲ್ಲ ವಿಷಯದಾಗ ಕಿವಿ ಇಲ್ಲ ಅನ್ಕೋಬಾರ್ದು. ಹುಡುಗನಿಗೆ ಅವಮಾನ, ಗೇಲಿ, ತಿರಸ್ಕಾರ, ಮನೆ ಮಂದಿ, ಊರು ಮಂದಿ, ಎಲ್ಲ ವಿಶ್ವಾಸಿಗರೆಲ್ಲ ಅವಮಾನ ಮಾಡ್ತಾಯಿದ್ರು. ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಯಾವುದೋ ಒಂದು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಪಾಲಿಥಿನ್ ಕವರ್ ತಯಾರಿಸುವ ಯಂತ್ರ ತಯಾರಿ ಮಾಡಿ ಕೊಡಿ, ನಿಮಗೆ ಸೂಕ್ತ ಬಹುಮಾನ ಕೊಡುತ್ತೇವೆ. ಪಾಲಿಥಿನ್ ಕವರ್ ಅಂದರೆ ಗೊತ್ತಾ? ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ, ಊಟ ಮಾಡೋ ಡೈನಿಂಗ್ ಟೇಬಲ್ ಮೇಲೆ ಹಾಕ್ತಾರಲ್ಲ. ಈಗ ಅದು ಕಡಿಮೆ ಆಯಿತು ಪಾಲಿಥಿನ್ ಬಳಸೋದು, ಈಗ ಪೇಪರ್ ಹಾಕ್ತಾ ಇದ್ದಾರೆ. ಒಂದು ಆ್ಯಡ್ ಬಂತು. ಈ ಹುಡುಗ ಇವ್ರ ಹೆಲ್ಪ್ ತೊಗೊಂಡು ಒಂದು 4 ರಾ ಮಟೀರಿಯಲ್ಸ್ ಕೂಡಿ ಒಂದು ಸಣ್ಣ ಮಷಿನ್ ತಯಾರಿ ಮಾಡಿದ. ಪರ್ಫೆಕ್ಟ್ ಡಿಸೈನ್ ಮಾಡಿದ. ನಾಲೆಜ್ ಇತ್ತು ಒಳಗಡೆ, ಹೃದಯದೊಳಗಡೆ ಹಸಿವಿತ್ತು, ಏನಾದರೂ ಮಾಡಬೇಕು ಅನ್ನೋ ಹಂಬಲ ಇತ್ತು. ಮನೆಗಿರುವಂಥ ಅಡಚಣೆಗಳು, ಸಾಲ, ಶೂಲ, ಕಷ್ಟ ಎಲ್ಲ ಕಣ್ಮುಂದೆ ಇತ್ತು. ಅದನ್ನೆಲ್ಲ ಒತ್ತಟ್ಟಿಗೆ ಸೇರಿ ಒಂದು ಸುಂದರವಾದ ಮಷಿನ್ ತಯಾರಿ ಮಾಡಿದ. ಯಾರು ಆ್ಯಡ್ ಕೊಟ್ಟಿದ್ರಲ್ಲ ಅವ್ರಿಗೆ ಮಷಿನ್ ಕೊಡಲಿಲ್ಲ. ಅವನು ಹೋಗಿ ಮಾರ್ಕೆಟ್ ಒಳಗಡೆ ಇದ್ರ ರೇಟ್ ಏನಿದೆ ಅಂತ ಎನ್ಕ್ವೈರಿ ಮಾಡಿದ. ಆ ವೇಳೆಯೊಳಗಡೆ ಅಂಥ ಮಷಿನ್ಗೆ ಮಾರ್ಕೆಟ್ ಒಳಗಡೆ 5 ಲ್ಯಾಕ್ ರೂಪೀಸ್ ಇತ್ತು. ನಾನು ಹೇಳ್ತಾ ಇರೋದು ಯಾವುದು ಕತೆ ಅಲ್ಲ, ಕಥೆ ಮುಗಿದ ಮೇಲೆ ಹೇಳ್ತೀನಿ, ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ. ಸೇಮ್ ವರ್ಡ್ಸ್ ಐ ಆಮ್ ಟೆಲಿಂಗ್ ಹಿಯರ್. 5 ಲ್ಯಾಕ್ ರೂಪೀಸ್ ಇತ್ತು. ಹುಡುಗ ಮನೆಗೆ ಬಂದು ವಿಚಾರ ಮಾಡಿದ, ಓ ಮೈ ಗುಡ್ನೆಸ್, ಎಂಥ ಅನ್ಯಾಯ ನಡೆದಿದೆ ಹೊರಗಡೆ. ನಾನು ಇನ್ನು ಮಾರ್ಕೆಟ್ದ ಟ್ರೆಂಡೇ ಚೇಂಜ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ 5 ಲಕ್ಷ ರೂಪಾಯಿಗೆ ಸಿಗೋ ಮಷೀನನ್ನು 67,000 ರೂಪಾಯಿಗೆ ಮಾರಿದ. ನಿಮ್ಗೆ ಹೇಳ್ತೀನಿ, ಲಖೀಂಪುರದ ಇವನ ಮನೆ ಮುಂದೆ ದೊಡ್ಡ ದೊಡ್ಡ ಉದ್ಯಮಿಗಳು ಬಂದು ಕ್ಯೂ ಹಚ್ಚಿ ನಿಂತುಬಿಟ್ರು. 67,000 ರೀ, ಎಲ್ಲಿ 5 ಲಕ್ಷ, ಎಲ್ಲಿ 67,000? ಎಲ್ಲ ಆದಮೇಲೆ ಅವ ಹೇಳ್ತಾನೆ, 67,000 ರೂಪಾಯಿಗೆ ನಾನು ಮಷಿನ್ ಖರ್ಚು ಮಾಡ್ತಾ ಇದ್ನಲ್ಲ, ಆ ಮಷಿನ್ ತಯಾರಿ ಮಾಡೋದಕ್ಕೆ ನನಗೆ ಬರೀ 22,000 ರೂಪಾಯಿ ಖರ್ಚಾಗ್ತಿತ್ತು. ಒಂದು ಮಷಿನ್ಗೆ 37,000 ರೂಪಾಯಿ ಲಾಭ ಆಗ್ತಿತ್ತು ಅವನಿಗೆ. ಹೀಗೆ ಒಂದು 4-5 ವರ್ಷದೊಳಗಡೆ ಪಾಲಿಥಿನ್ ಕವರ್ ರೆಡಿ ಮಾಡೋ ಮಷಿನ್ ತಯಾರಿ ಮಾಡಿ ಹುಡುಗ ದೊಡ್ಡ ಯಶಸ್ಸು ಸಂಪಾದನೆ ಮಾಡಿದ. ಕಷ್ಟಗಳೆಲ್ಲ ನೀರಿನ ಹಾಗೆ ಕರಗಿ ಹೋಗಿಬಿಟ್ಟು ಒನ್ ಫೈನ್ ಡೇ ರಾಷ್ಟ್ರೀಯ ಉತ್ಪಾದನಾ ಸಂಸ್ಥೆಯವರು ಒಂದು ಎಕ್ಸಿಬಿಷನ್ ಇಟ್ಟಿದ್ರು. ಯಾರೋ ಬಂದು ಇವ್ನಿಗೆ ಹೇಳಿದರು, ನಿಂದು ಮಷಿನ್ ತೊಗೊಂಬಂದು ಎಕ್ಸಿಬಿಷನ್ ಮಾಡುತ್ತೆ. ಎಕ್ಸಿಬಿಷನ್ಗೆ ಹೋಗಿರೋ ಇಲ್ಲೋ? ಎಲ್ಲರೂ ಎಕ್ಸಿಬಿಷನ್ಗೆ ಹೋದ್ರೆ ಏನು ಮಾಡ್ತಾರೆ ಹೇಳ್ರಿ? ಏನೇನು ತಿನ್ನಕ್ಕೆ ಬಂದವಂತ ನೋಡ್ಕೋತ ಹೋಗ್ತಿರ್ತಾರೆ. ನನಗೆ ಒಂದು ಇಷ್ಟು ಕೆಟ್ಟ ಅನ್ನಿಸ್ತದೆ. ಅಡ್ವರ್ಟೈಸ್ಮೆಂಟ್ ಬೇರೆ ಕೊಟ್ಟಿರ್ತಾರೆ, ಒಳಗೆ ಎಕ್ಸಿಬಿಷನ್ಗೆ ಹೋದ್ರೆ ಪಾನಿಪುರಿ, ಬಜ್ಜಿ, ಅಯ್ಯೋ ದೇವ್ರೇ, ನೀವು ಹೋಗಿ ಬನ್ನಿ ಎಕ್ಸಿಬಿಷನ್ಗೆ, ನಿಮ್ಗೆ ಭಾರಿ ಕೆಟ್ಟ ಅನಿಸ್ಬಿಡ್ತದೆ. ಇವನು ಎಕ್ಸಿಬಿಷನ್ಗೆ ಹೋದ. ಅಷ್ಟೊತ್ತಿಗೆ ಒಂದು 2-3 ಮಷಿನ್ ತಯಾರಿ ಮಾಡಿದ್ದ. ಇವನು ಎಕ್ಸಿಬಿಷನ್ ನೋಡ್ಕೋತ ಬೇರೆಯವರೆಲ್ಲ ಬಂದರು. ಇವೊಂದು ಡೆವಲಪ್ಮೆಂಟ್ ನೋಡಿ, ಇವೊಂದು ಇನ್ಸ್ಟ್ರೂಮೆಂಟ್ ನೋಡಿ ಅವ್ರಿಗೇನು ಅನ್ನಿಸ್ತು ಅಂದರೆ, ಇವು ಏನೋ ಸ್ಪೆಷಲ್ ಇದ್ದಾನೆ, ಇವನಿಗೊಂದು ಟಾಸ್ಕ್ ಕೊಡಬೇಕು ಅಂತ. ಅವ್ರು ಏನಂದರು, ನೋಡಿ ಮರಿ, ಅಮೇರಿಕ ದೇಶದವರು 30 ವರ್ಷಗಳಿಂದ ದಾಳಿಂಬೆ ಕಾಳುಗಳನ್ನು ಸುಲಿಯೋದು ಹೇಗೆ ಅಂತ ಯಂತ್ರ ಕಂಡುಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೇ ಒಂದು ಸರಿನೂ ಅವ್ರಿಗೆ ಯಶಸ್ಸು ಸಿಕ್ಕಿಲ್ಲ. ನಿನಗಿಷ್ಟು ಕನಸಿದೆ, ಇಷ್ಟು ಹಸಿವಿದೆ, ನೀನು ಯಾಕೆ ಪ್ರಯತ್ನ ಮಾಡಬಾರ್ದು, ನೀನು ಯಾಕೆ ರಿಸ್ಕ್ ತೊಗೋಬಾರ್ದು ಅಂತಂದರು. ಎಲ್ಲಿಂದ ಎಲ್ಲಿಗೆ ಹೋದ? ಎಲ್ಲಿದ್ದೀವಿ ನಾವು? ಮೊದಲು ನೀವು ಎಲ್ಲಿದ್ದೀರಿ ಅದನ್ನ ಹೇಳಿ. ಎಲ್ಲಿದ್ದೀವಿ ನಾವು? ರಾಜಸ್ಥಾನದಲ್ಲಿದ್ದವರು ಲಖೀಂಪುರಕ್ಕೆ ಹೋದವರು ಅಮೇರಿಕಕ್ಕೆ ಹೋದೀವಿ. ಈಗ ಅಮೇರಿಕದ ವಿಜ್ಞಾನಿಗಳು 30 ವರ್ಷಗಳಿಂದ ಪ್ರಯತ್ನ ಮಾಡಿದ್ರು, ಒಂದು ಮಷಿನ್ ಕಂಡು ಹಿಡಿಯೋಕ್ಕಾಗಿಲ್ಲ. ನೀನು ಯಾಕೆ ರಿಸ್ಕ್ ತೊಗೋಬಾರ್ದು ಅಂತ ಕೇಳಿದರು. ಅವ ಅಂದ, ವೈ ನಾಟ್ ಅಂದ. ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರಬೇಕು. ಇಫ್ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಪರ್ಸನ್, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯು ಮಸ್ಟ್ ಟೇಕ್ ರಿಸ್ಕ್ ತೊಗೋಬೇಕು. ರಿಸ್ಕ್ ತೊಗೊಳೋದಂದ್ರೆ ಏನೋ ತೊಗೊಂಡು ತಲೆ ಹಾಕೊಳ್ಳೋದಲ್ಲ, ಎಫರ್ಟ್ ಹಾಕಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ಯಾರು ಎಫರ್ಟ್ ಹಾಕ್ತಾರೋ ಅವ್ರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ. ಹುಡುಗ ಅಂದ, ನಾನು ಪ್ರಯತ್ನ ಮಾಡ್ತೀನಿ, ಮುಂದೆ ಮಜಾ ಇದೆ ಕೇಳಿ. ಏನು ಕಂಡು ಹಿಡಿಬೇಕೀಗ ಅವನು? ನೀವು ದಾಳಿಂಬೆ ನೋಡಿದ್ದೀರೋ ನೋಡಿಲ್ವೋ? ಏನು ಕಂಡು ಹಿಡಿಬೇಕು?
ದಾಳಿಂಬೆ ಹಣ್ಣು ಸುಲಿಯುವ ಯಂತ್ರ ಅಂದ್ರೆ ಅದನ್ನು ಸುಲಿದು ಕಾಳು ಮಾಡಿ ನಮಗೆ ತಿನ್ನಕ್ಕೆ ಕೊಡ್ಬೇಕು. ವಾಹ್, ಏನು ಟೆಕ್ನಾಲಜಿ ರೀ! ನೀವು ಆಮೇಲೆ ನೋಡ್ರಿ ಮಷಿನ್ ತೊಗೊಂಡು ಒಮ್ಮೆ ನೆಟ್ಗೆ ತಿನ್ನಕ್ಕೆ ಚಾಲು ಮಾಡೋದ್ರಿ, ಏನು ಸುಲಿಯೋದು ವಿಚಾರ ಮಾಡಿಬಿಡ್ರಿ. ಪ್ರಾಬ್ಲಮ್ ಏನು ಅಂದರೆ ರಾಜಸ್ಥಾನದಲ್ಲಿ ದಾಳಿಂಬೆ ಹಣ್ಣು ಹೆಚ್ಚಿಗೆ ಬೆಳೆಯಲ್ಲ, ಬೆಳೆದ್ರೂ ಮಾರ್ಕೆಟಲ್ಲಿ ಮಾರೋದಕ್ಕೆ ಬರೋದಿಲ್ಲ. ಈಗ ಈ ವ್ಯಕ್ತಿ ದಾಳಿಂಬೆ ಹಣ್ಣನ್ನು ಎಕ್ಸ್ಪೀರಿಮೆಂಟ್ಗೋಸ್ಕರ ಖರೀದಿ ಮಾಡಬೇಕು ಅಂದರೆ 1 kg ದಾಳಿಂಬೆ ಹಣ್ಣು ಖರೀದಿ ಮಾಡೋದಕ್ಕೆ 500 ಕಿಲೋಮೀಟರ್ ಜರ್ನಿ ಮಾಡಬೇಕಾಗಿತ್ತು. ಅವ ಮಾಡಿದ 500 ಕಿಲೋಮೀಟ್ರ್ ಹೋಗಿ 1 kg ದಾಳಿಂಬೆ ಹಣ್ಣು ತೊಗೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಚಾಲೂ ಮಾಡಿದ. ಕೆಲಸನ ಆಗೋಲ್ತು. ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಏನೇನೋ ಪ್ರಯತ್ನ ಮಾಡ್ತಾನೆ. ಆದರೂ ಅವು ಕಾಳು ಇರ್ತಾವಲ್ಲ, ನೋಡಿದ್ದೀರಲ್ಲ, ಅವು ಕಾಳು ಇರ್ತಾವಲ್ಲ ಒಳಗಡೆ, ಇಲ್ಲ ಸುಲಿಯುವಾಗ ಅಪ್ಪಚ್ಚಿ ಆದರೂ ಆಗವು, ಇಲ್ಲ ಸುಲಿಯುವಾಗ ಕಟ್ಟಾದರೂ ಆಗವು. ಭಾಳ ಬೇಜಾರಾಯ್ತು ಅವನಿಗೆ. 500 ಕಿಲೋಮೀಟ್ರ್ ಹೋಗಿ 1 kg ದಾಳಿಂಬೆ ಹಣ್ಣು ತರೋದು, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಹಣ್ಣು ತಂದು ವೇಸ್ಟ್ ಮಾಡೋದು, ಇದು ಎಲ್ಲಿ ದೇವ್ರದು ಅಂತ ತಲೆ ಕೆಟ್ಟು ಒಂದಿನ ಎದ್ದು ಹೋಗ್ಬೇಕಾದ್ರೆ ಬುಟ್ಟ್ಯಾಗ ಒಂದು ದಾಳಿಂಬೆ ಹಣ್ಣು ಉಳಿದಿತ್ತು. ಅದು ಕೆಳಗೆ ಬಿದ್ದಿತ್ತು. ಇವಂಗೇನು ಸಿಟ್ಟು ಬಂತಲ್ಲ, ಆ ಸಿಟ್ಟಿಂದ ಜೋಡಿಸಿ ಜಾಡಿಸಿ ಅದಕ್ಕೆ ಒದ್ದ. ಎದಕ್ಕೆ? ಆ ಒದ್ದ ದಾಳಿಂಬೆ ಹಣ್ಣು ಫುಟ್ಬಾಲ್ ಹೋದಂಗೆ ಹೋಗಿ ದೂರ ಗೋಡೆಗೆ ಬಡೀತು. ಅಲ್ಲೇನು ಬಡೀತಲ್ಲ, ಟಳ್ಳಂತ ಬಿಚ್ಕೋತಲ್ಲ, ಒಂದು ಕಾಳು ಒಡೆದಿರಲಿಲ್ಲ, ಮುರಿದಿರಲಿಲ್ಲ, ಜಜ್ಜಿರಲಿಲ್ಲ. ಓ ಮೈ ಗುಡ್ನೆಸ್ ಅಂದವ, ಇಲ್ಲಿದೆ ನಂದು ಇನ್ವೆನ್ಷನ್ ಅಂದ ಅವನು. ಆಮೇಲೆ ಅದನ್ನೇ ಐಡಿಯಾ ತಗೊಂಡು ಒಂದು ಒಳ್ಳೆ ಯಂತ್ರ ಕಂಡು ಹಿಡ್ದ, ಮಾರ್ಕೆಟಿಗೆ ಬಿಟ್ಟ. ಬರೀ ಲಖೀಂಪುರ ಅಲ್ಲ, ಬರೀ ರಾಜಸ್ಥಾನ ಅಲ್ಲ, ಬರೀ ಇಂಡಿಯಾ ಅಲ್ಲ, ಅಮೇರಿಕಾ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ತುಂಬ ಆ ಬಡವರ ಮನೆಯ ಹುಡುಗನ ಹೆಸರು ರಾರಾಜಿಸೋದಕ್ಕೆ ಚಾಲುವಾಯಿತು. ಉದ್ಭವ್ ಬರ್ಲಿ. ಹುಡುಗನ ಹೆಸರೇನು? ಉದ್ಭವ್ ಬರ್ಲಿ. ಇಮ್ಮಿಡಿಯೇಟ್ ಅಮೇರಿಕಾದಿಂದ ಕಾಲ್ ಬಂತು ಅವನಿಗೆ, ಕಮ್ ಟು ಅಮೇರಿಕಾ. ನಮ್ಮಲ್ಲಿ ಹಿಂಗೇನ್ರ ಮಾಡ್ರಿ, ಕಾಲು ಬರೋದಿಲ್ಲ, ಕೈ ಬರೋದಿಲ್ಲ. ನೀವೇನರ ಚಲೋ ಮಾಡಿ ನೋಡ್ರಿ, ಭಾಳ ದಿವಸ ಮಾತಾಡ್ಸೋದು, ನಿಮ್ಮನ್ನು ಭಾಳ ಎತ್ತರ ಹೋದ್ರಷ್ಟೇ ಮಾತಾಡ್ತಾರೆ. ಅಮೇರಿಕಾ ನ್ಯೂಯಾರ್ಕ್ನವ್ರು ಅವನ್ನ ಕರೆಸಿದ್ರು, ಯಂಗೆಸ್ಟ್ ಸೈಂಟಿಸ್ಟ್ ಅಂತ ಅವ್ನಿಗೆ ಹಾನರ್ ಮಾಡಿದರು, ಗೌರವಾರ್ಪಣೆ ಮಾಡಿದರು, ಕೈ ತುಂಬ ದುಡ್ಡು ಕೊಟ್ಟರು. ಅವನಿಗೆ ಹೇಳಿದರು, ನೋಡಪ್ಪ ನೀನು ಮನಸ್ಸು ಮಾಡಿ ಇಲ್ಲೇ ಉಳಿದ್ಬಿಡು, ಎಲ್ಲಿ ಅಮೇರಿಕಾದಾಗ ಉಳಿದ್ಬಿಡು, ನಿನಗೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಬರೀ ಅಮೇರಿಕಾದವರಲ್ಲ, ಕೀನ್ಯಾ, ಇಥಿಯೋಪಿಯಾ, ಜಕಾರ್ಥ ಎಲ್ಲ ದೇಶದವರು ಅವನಿಗೆ ಆಫರ್ ಲೆಟರ್ ಕೊಟ್ಟರು, ಕಮ್ ಟು ಅವರ್ ಕಂಟ್ರಿ, ಕಮ್ ಟು ಅವರ್ ಸ್ಟೇಟ್ಸ್, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ. ಅವ ಅಂದ, ನಾ ಶಾಣೆ ಇದ್ದು ನಿಮ್ಮ ದೇಶಕ್ಕೆ ಬಂದು ನೀವು ನನಗೆ ಹೆಲ್ಪ್ ಮಾಡಿ, ನಮ್ಮ ದೇಶಕ್ಕೆ ಹೆಲ್ಪ್ ಮಾಡೋರು ಯಾರು? ನನಗೆ ದುಡ್ಡು ಬೇಡ, ನನಗೆ ಪ್ರಸಿದ್ಧಿ ಬೇಡ, ನನಗೆ ಇಂಡಿಯಾನೇ ಬೇಕು ಅಂತ ವಾಪಸ್ ಇಂಡಿಯಾಕ್ಕೆ ಬಂದ. ಅಮೇರಿಕಾದ ಜಗತ್ ಪ್ರಸಿದ್ಧ ವಿಜ್ಞಾನಿಗಳು 30 ವರ್ಷಗಳಿಂದ ಕಷ್ಟಪಟ್ಟರೂ ಕಂಡು ಹಿಡಿಯಲಾರದ ಒಂದು ಯಂತ್ರವನ್ನು 1 ಗಂಟೆಯೊಳಗಡೆ 55 kg ದಾಳಿಂಬೆ ಹಣ್ಣುಗಳನ್ನು ಸುಲಿಯುವ ಯಂತ್ರವನ್ನು ಆ ಮನುಷ್ಯ ಕಂಡು ಹಿಡಿದಿದ್ದ. ಅಷ್ಟೇ ಅಲ್ಲ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸುವುದು ಹೇಗೆ, ಅದೊಂದು ಯಂತ್ರ ಕಂಡು ಹಿಡಿದೆ ನಾವು. ಅಕ್ಕಿಯನ್ನು ನುಚ್ಚು ಮಾಡುವುದು ಹೇಗೆ, ನಿಮ್ಗೆ ಅನಿಸ್ತಿರ್ಬೇಕು ಇದೇನು ದೊಡ್ಡದಂತ. ಹೋಗಿ ನೋಡ್ರಲ್ಲ, ಅರ್ಧ kg ಅಕ್ಕಿ ತೊಗೊಂಡು ಎಲ್ಲ ಪುಡಿನ ಆಗ್ತೈತೆ ನಿಮ್ಮ ಕೈಯಾಗ. ಅವ್ನ ಮಷಿನ್ಗೆ ಅಕ್ಕಿ ಹಾಕಿ ನೋಡಿ, ಒಂದು ಕಾಳನ್ನು ಪುಡಿ ಆಗೋದಿಲ್ಲ. ಭತ್ತ ಬಿಡಿಸೋದು ಹೇಗೆ, ಕಬ್ಬಿನ ಸಿಪ್ಪೆ ತೆಗೆಯೋದು, ಹೀಗೆ ಸಾಮಾನ್ಯ ರೈತರು, ಮಹಿಳೆಯರು, ಸಣ್ಣ ಸಣ್ಣ ಉದ್ಯಮಿಗಳು ಬಳಸೋದಕ್ಕೆ ಬೇಕಾದಂಥ 100 ಯಂತ್ರಗಳನ್ನು ಕಂಡು ಹಿಡಿದಿದ್ದಾನೆ ಮತ್ತು 40 ಪೇಟೆಂಟ್ಗಳು ಅವನ ಕಡೆ ಇದೆ. ಉದ್ಭವ್ ಬರ್ಲಿ. He showed that nothing is impossible to human being. ಅಸಾಧ್ಯ ಅನ್ನೋದು ಮನುಷ್ಯನಿಗೆ ಯಾವುದೂ ಇಲ್ಲ. ಈಗ ನಾನು 3 ಪ್ರಶ್ನೆ ಕೇಳ್ತೀನಿ ನಿಮಗೆ. ಉದ್ಭವ್ ಬರ್ಲಿ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ನಾ? ನೋ. ಅವ್ರ ತಂದೆ ತಾಯಿ ವಿದ್ಯಾವಂತರು ಶ್ರೀಮಂತರು ಇದ್ರಾ? ನೋ. ಉದ್ಭವ್ ಬರ್ಲಿಗೆ ನೀನು ದೊಡ್ಡ ವ್ಯಕ್ತಿ ಆಗುವಂಥ ಸಹಾಯ ಮಾಡೋದಕ್ಕೆ ಯಾರಾದರೂ ಅಕ್ಕಪಕ್ಕ ಬಂದು ನಿಂತಿದ್ರಾ? ನಿಲ್ಲಲ್ಲ. ಹೀಗೇನೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಇರುತ್ತೆ. ನಾವು ಮನಸ್ಸು ಮಾಡಬೇಕು, ನಾವು ಡಿಸೈಡ್ ಮಾಡಬೇಕು, ನಾವು ಪ್ಲ್ಯಾನ್ ಮಾಡಬೇಕು. ನಾವು ಯಾವಾಗ ಬೆಳೀತೇವೆ ಅಂದರೆ ವೆನ್ ವಿ ಟ್ರೈ ಟು ಟೈ ಅವರ್ ಗೋಲ್ಸ್ ವಿತ್ ಅವರ್ ಲೈಫ್. ವಿ ಹ್ಯಾವ್ ಟು ಟೈ ಅವರ್ ಲೈಫ್ ವಿತ್ ಅವರ್ ಗೋಲ್. ನಮ್ಮ ಗುರಿ ಜೊತೆಗೆ ನಮ್ಮ ಜೀವನನ ಕಟ್ಟಬೇಕು, ನಾವು ಡಿಸೈಡ್ ಮಾಡಬೇಕು. ಈಗ ನೀವು 17 ವರ್ಷದ ಹುಡುಗರಿದ್ದೀರಲ್ಲ, ದಿಸ್ ಈಸ್ ರೈಟ್ ಟೈಮ್ ಟು ಟೇಕ್ ಡಿಸಿಷನ್, ಕ್ರೂಷಿಯಲ್ ಟೈಮ್ ಇದು. ಈಗ ನೀವೇನಾದರೂ ತೀರ್ಮಾನ ತಗೊಳ್ಳೋದಕ್ಕೆ ಎಡವಿದರೆ, ಉಡಾಫೆ ಮಾಡಿದರೆ, ಟೈಮ್ ಹಾಳು ಮಾಡಿದರೆ, ನೋಡೋಣ ಬಿಡು ಅಂದರೆ ನಿಮ್ಮನ್ನು ನೋಡೋಣ ಬಿಡು ಅನ್ನತ್ತೆ ಸಮಾಜ. ಯಾರು ನಾವು ಪ್ರಪಂಚಕ್ಕೆ ಹೇಳಿ? ಸುಮ್ಮನೆ ವಿಚಾರ ಮಾಡಿ. ನಾವು ಯಾರಾದರೂ ಒಬ್ಬರು ಫೇಲ್ ಆದರೆ, ಹಿಂದುಳಿದ್ರೆ, ನಾವೇನೂ ಸಾಧನೆ ಮಾಡಲಿಲ್ಲ ಅಂದರೆ ಪ್ರಪಂಚ ಅಳುತ್ತಾ?
ಅಯ್ಯೋ ಪಾಪ ಸಂಕೇಶ್ವರದಿಂದ ಬಂದಿದ್ದ ಇವಂಗೆ ಹಿಂಗೆ ಯಾಕಾತು ಅಂತ ಯಾರಾದರೂ ಕಣ್ಣೀರು ಹಾಕ್ತಾರೆ? ಹಾಕಲ್ಲ. ಪ್ರಪಂಚಕ್ಕೆ ನಾವು ಯಾರೂ ಅಲ್ಲ. ನಾವು ಸಾಧನೆ ಮಾಡಿದರೆ ಪ್ರಪಂಚ ನಮ್ಮ ಕಡೆ ಗಮನ ಹರಿಸ್ತದೆ. ಟು ಅಚೀವ್ ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್. ಟು ಡೂ ಗ್ರೇಟ್ ಥಿಂಗ್ಸ್ ವಿ ಹ್ಯಾವ್ ಟು ಹ್ಯಾವ್ ಕಾನ್ಫಿಡೆನ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ಚೇಂಜ್ ಅವರ್ ಮೈಂಡ್ ಸೆಟ್. ನಮ್ಮ ಮನಸ್ಥಿತಿಯನ್ನು ಬದಲಿ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋ ಆಲೋಚನೆಯೇ ತಲೆಯಲ್ಲಿ ಬರಬಾರ್ದು. ಅಫ್ಕೋರ್ಸ್ ನಮ್ಗೆ 10th ಒಳಗಡೆ ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು. ಇಟ್ ನೆವರ್ ಮ್ಯಾಟರ್ಸ್. ಮಾರ್ಕ್ಸ್ ನೆವರ್ ಮ್ಯಾಟರ್ಸ್. ರ್ಯಾಂಕ್ ನೆವರ್ ಮ್ಯಾಟರ್ಸ್. ನಮ್ಗೆ ಓದಾಕೆ ಬರೆಯೋಕೆ ಭಾಳ ಬರೋದಿಲ್ಲ ಅಂತ ಅಂದ್ಕೊಂಡು ಮೊನ್ನೆ ನಮ್ಮ ಮನೆ ಮುಂದೆ ಒಬ್ಬ ಹುಡುಗ ಬಂದಿದ್ದ. ಚಿಕ್ಕೋಡಿ ರಾಮ್ಪುರ್ ಅಂತ ಒಂದು ಏರಿಯಾ, ರಾಮನಗರ ಅಂತ ಒಂದು ಏರಿಯಾ. ಎನಿಬಡಿ ಈಸ್ ದರ್ ಫ್ರಮ್ ಚಿಕ್ಕೋಡಿ? ಚಿಕ್ಕೋಡಿಯವ್ರು ಯಾರು ಅದಿರಪ್ಪ? ಹಾಂ, ಓಕೆ. ರಾಮನಗರ ಅಂತ ಒಂದು ಏರಿಯಾ ಇದೆ ಗೊತ್ತಾ? ಚಿಕ್ಕೋಡಿಯಾಗ ಒಂದಿದೆ ಗೊತ್ತಾ? ನಾನು ರಾಜಸ್ಥಾನ ಕೇಳ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಹೆಂಗಾಗಬೇಡ ಹೇಳಿ. ಇಲ್ಲೊಂದಿದೆ ರಾಮನಗರ ಅಂತ, ಅಲ್ಲೆಲ್ಲ ದುಡಿತಾರೆ. ಒಬ್ಬ ಹುಡುಗ ಬಂದಿದ್ದ. ಬ್ಯಾಗ್ದ ಜಿಪ್ ಎಲ್ಲ ಇರುತ್ತಲ್ಲ, ಛತ್ರಿ ರಿಪೇರಿ, ಜಿಪ್ ರಿಪೇರಿ ಮಾಡುವಂಥ ಒಬ್ಬ ಹುಡುಗ ಬಂದಿದ್ದ. ನನಗೆ ಕರೆದೆ, ಅವನ್ನ ಕರೆದು ಮಾತಾಡಿಸ್ದೆ. ಅಲ್ಲೋ, ನೀನು ಯಾಕೆ ಶಾಲಾ ಕಾಲೇಜ್ ಕಲಿಬಾರ್ದಿತ್ತು? ಅವ ಹೇಳ್ದ, ಸರ್ ನಾನು 10th ಇದ್ದೆ ರೀ, 3 ಪರೀಕ್ಷೆಗೆ ಹೋಗಿದ್ದೆ ರೀ, 4ನೇ ಪರೀಕ್ಷೆಗೆ ಹೋಗೋ ದಿವಸ ನಮ್ಮ ಅಪ್ಪ ತೀರ್ಕೊಂಡ್ರಿ, ಹಿಂಗಾಗಿ ನಂಗೆ ಕಲಿಯೋಕೆ ಆಗಲಿಲ್ಲ ರೀ, ಮತ್ತು ಅದಕ್ಕೆ ಹೆಂಗಾರ ಹೊಟ್ಟೆ ತುಂಬ್ಕೋಬೇಕಲ್ರಿ, ಈ ಬಿಸ್ನೆಸ್ ಹಿ ಟೋಲ್ಡ್ ದಟ್ ಈಸ್ ಬಿಸ್ನೆಸ್. ನಾ ಅಂದೆ, ಅಲ್ಲೋ, 1-2 ಛತ್ರಿ ರಿಪೇರಿ ಮಾಡಿ 2 ಬ್ಯಾಗಿಗೆ ಜಿಪ್ ಹಾಕಿ ಕೊಟ್ರೆ ಹೊಟ್ಟೆ ತುಂಬ್ತೈತಿ. ಸರ್, ಚೇಂಜ್ ಯುವರ್ ಮೈಂಡ್ ಸೆಟ್ ಅನ್ನೋ. ನಿಮ್ಗೆ ಗೊತ್ತೈತಿ ಅನ್ನೋ. ಏನು ಅಂದೆ, 800 ರೂಪಾಯಿ ದುಡಿತೈತಿ ದಿವ್ಸಕ್ಕೆ ನಾವು ಅನ್ನೋ. ಯಾರ್ದು? ರಾಜಸ್ಥಾನ ಅಲ್ಲ, ರಾಮನಗರ. ಒಬ್ಬ ಸಾಮಾನ್ಯ 10th ಡ್ರಾಪ್ಔಟ್ ಹುಡುಗ ಒಂದು ಊರಾಗ 2 ತಾಸು ತಿರುಗಾಡಿ ಕೆಲಸ ಮಾಡಿದರೆ ದಿವ್ಸಕ್ಕೆ 800 ರೂಪಾಯಿ ದುಡಿತಾನೆ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಸುಂದರ್ ಪಿಚೈ ಪಗಾರ ಎಷ್ಟಿದೆ ಗೊತ್ತಾ? ಡು ಯು ನೋ ಸುಂದರ್ ಪಿಚೈ? CEO ಅದ. ಯವ್ವ, ಗೊತ್ತೈತು ಗೊತ್ತಿಲ್ಲ ಅದನ್ನು ಹೇಳಿಲ್ಲ ಮೊದಲೇ. ಗೊತ್ತಿಲ್ಲನ? ಭಾಳ ಚಲೋ ಆಯ್ತು. ಇಂಥವೆಲ್ಲ ತಿಳ್ಕೊಬಾರ್ದು. ಇದರಿಂದ ಏನೂ ಪ್ರಯೋಜನ ಇಲ್ಲ. ದಿನ ಏನು ತೊಗೊಂಡು ಕೈಯಾಗ ಕುತ್ಕೊಂಡು ತಿಕ್ಕೋತ ಕೂತ್ರಿ ಅಂದರೆ ಅದ್ರಾಗ ಮುಳುಗಬೇಕು, ಬೀಳ್ಬೇಕು ಅದ್ರಾಗ. ಏನು ಹೇಳು, 10th ಮುಗಿಸಿ ಬಂದು ಕೂತಿದ್ದೀರಾ. ಸುಂದರ್ ಪಿಚೈ ಗೊತ್ತಿಲ್ವಾ? ಅವರು ಭಾರತ ದೇಶದ ಹೆಮ್ಮೆ. ನೀವು ಹೋಗಿ ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿ, ವಾಟ್ ಈಸ್ ದ ಪೇಮೆಂಟ್ ಆಫ್ ಸುಂದರ್ ಪಿಚೈ, ಅವ್ರದ್ದು ಏನು ಪಗಾರ ಐತೆ ಅಂತ ನೋಡಿ ಗಾಬರಿ ಆಗಿಬಿಡ್ತೀರ ನೀವು. ಸೆಕೆಂಡಿಗೆ ಲಕ್ಷಗಳ ಮೇಲೆ ಇದೆ. ನಾನು ತಿಂಗಳದ್ದು ಮಾತಾಡಕತ್ತಿಲ್ಲ, ಸೆಕೆಂಡಿಗೆ. 1 ಡೇಗೆ ಅವ್ರದ್ದು ಎಷ್ಟೋ ಕೋಟಿ ಇದೆ, 1 ಡೇಗೆ. ಸುಂದರ್ ಪಿಚೈ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬದುಕೋದಕ್ಕೆ 1000 ದಾರಿಗಳಿದ್ದಾವೆ. ಆದರೆ ವಿಶ್ವಾಸ ಕಳ್ಕೊಂಡ್ರೆ, ಭರವಸೆ ಕಳ್ಕೊಂಡ್ರೆ ಬದುಕೋದಕ್ಕೆ ಆಗೋದೇ ಇಲ್ಲ. ಶಿಕ್ಷಣ ಅಂದರೆ ಏನು, ಕಲಿಯೋದು ಅಂದರೆ ಏನು? ವಿ ಹ್ಯಾವ್ ಟು ಹ್ಯಾವ್ ಸಚ್ ಕಾನ್ಫಿಡೆನ್ಸ್. ಎಂಥದ್ದೇ ಪ್ರಸಂಗ ಬಂದರೂ ನಾನು ಬದುಕ್ತೀನಿ ಅನ್ನುವಂಥ ವಿಶ್ವಾಸವನ್ನು ನಾವು ಸಂಪಾದಿಸಬೇಕು. ನಾವು ಸ್ವಾವಲಂಬಿ ಆಗಬೇಕು, ಸಚ್ಚಾರಿತ್ರ್ಯವಂತರಾಗಬೇಕು, ಸನ್ನಡತೆಯುಳ್ಳವರಾಗಬೇಕು. 4 ಜನ ನಮ್ಮನ್ನು ನೋಡಿ ನಮ್ಮ ತಂದೆ ತಾಯಿಗೆ ಶಾಬಾಷ್ಗಿರಿ ಕೊಡಬೇಕು. ಊರಾಗ ಹೋಗಿ ಮಾತಾಡಬೇಕು, ಎಂಥ ಚಲೋ ಮಗಳಿಗೆ ಜನ್ಮ ಕೊಟ್ಟು, ಎಂಥ ಚಲೋ ಮಗ್ ಜನ್ಮ ಕೊಟ್ಟು ಅಂತ ಅನಿಸ್ಬೇಕು. ಹಂಗಿರ್ಬೇಕು ನಮ್ಮದು ಆ್ಯಟಿಟ್ಯೂಡ್, ಮೈಂಡ್ ಸೆಟ್, ಬಿಹೇವಿಯರ್. ದಟ್ ಈಸ್ ವೈ ಪ್ರೀತಿಯ ಸೋದರ ಸೋದರಿಯರೇ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯಾವಾಗ ನಮ್ಮ ಮನಸ್ಥಿತಿಯಲ್ಲಿ ಪಾಸಿಟಿವ್ ಥಾಟ್ಸ್ ಇರ್ತಾವೋ, ಸಕಾರಾತ್ಮಕ ಆಲೋಚನೆ ಇರ್ತಾವೋ, ಏನು ಬೇಕಾದ್ದು ಮಾಡಬಹುದು. ಏನು ಬೇಕಾದ್ದು. ಉದ್ಭವ್ ಬರಲಿ, 40 ಪೇಟೆಂಟ್ ಇದೆ ಅವನ ಹೆಸರಲ್ಲಿ. ಇವತ್ತು ಹೋಗಿ ನೀವು ಸರ್ಚ್ ಮಾಡಿ ನೋಡಿ, ಲಕ್ಕಿಂಪುರದ ಹೀರೋ, ಲಕ್ಕಿ ಪರ್ಸನ್. ರಾಮನಗರ ಹೋಗಿ ಸರ್ಚ್ ಮಾಡಿಬಿಡ್ರಿ, ಸಿಗಲ್ಲ. ಯಾಕಂದ್ರೆ ಅವ್ರು ಬೇರೆ ಊರಾಗಿರ್ತಾರೆ. ಬಟ್ 800 ಫಿಕ್ಸ್. ಸುಂದರ್ ಪಿಚೈ ಇರ್ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ಅಷ್ಟೇ ಯಾಕೆ? ಸಿ ಯುವರ್ ಪ್ರಿನ್ಸಿಪಲ್, ಯುವರ್ ಲೆಕ್ಚರ್ಸ್, ಯುವರ್ ಫ್ಯಾಕಲ್ಟಿ, ದೇ ಆರ್ ದ ರೋಲ್ ಮಾಡೆಲ್ಸ್. ನಿಮ್ಮ ಪ್ರಿನ್ಸಿಪಲು ಆಫ್ಟರ್ ಬಿಕಮಿಂಗ್ ಪ್ರಿನ್ಸಿಪಲ್ PhD ಕಂಪ್ಲೀಟ್ ಮಾಡಿದ್ದಾರೆ. ಎಂಥ ಅಚೀವ್ಮೆಂಟ್ ಅಲ್ಲ ಇದು. ಎಲ್ಲ ಇತ್ತಪ್ಪ, ಎಲ್ಲ ಸೆಟ್ ಆಗಿತ್ತು. ಚಲೋ ಇನ್ಸ್ಟಿಟ್ಯೂಟ್ನಾಗ ಚಲೋ ಪೊಸಿಷನ್ನಾಗ ಇದ್ರು ಅವರು. ಪ್ರಿನ್ಸಿಪಲ್ ಅವ್ರಿಗೇನು PhD ಮಾಡೋದಿತ್ತು. ಇಟ್ ಮೀನ್ಸ್ ಸಕ್ಸಸ್ ಈಸ್ ಎ ಜರ್ನಿ, ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್. ನಿಲ್ಲಬಾರ್ದು, ನಿಂತ್ರು ಮುಗೀತು ನೋಡ್ರಿ. ಪ್ರಿನ್ಸಿಪಾಲ್ ಆದವರು ಇನ್ನೂ ಕಲಿಬೇಕು ಅನ್ನೋ ತಲೆಯಾಗ ಐತಿ ಅಂದ್ರೆ ಹುಡುಗರಾದವ್ರು ನಮ್ಮ ಗತಿ ಹೆಂಗಿರ್ಬೇಕು ಹೇಳ್ರಿ? ಒಟ್ಟು ಕಲಿಯೋದನ್ನು ನಿಲ್ಲಿಸ್ಬಾರ್ದು.
ನಮ್ಮದು ಹೆಂಗಿದೆ ಈಗ, ಬಹಳ ಜನ ಹುಡುಗರು ಓದೋದೇ, ಸಾರಿ ಟು ಆಸ್ಕ್ ದಿಸ್, ಸತ್ಯ ಹೇಳಬೇಕು, ಇವತ್ತು ಬೆಳಿಗ್ಗೆ ಯಾರಾದರೂ ಯಾವುದಾದ್ರೂ ಪುಸ್ತಕ ಓದಿದ್ದೀರಾ? ಓದಿಲ್ಲ, ಆದರೂ ನಾವು ಸ್ಟೂಡೆಂಟ್ಸ್. ಹೆಂಗಿದೆ ಮಜಾ? ಅರೇ ಓದ್ಲಾರ್ದವಂಗೆ ಯಾವ ಸ್ಟೂಡೆಂಟ್ ಅಂತಾನೇನ್ರಿ? ಓದಲ್ಲ, ಬರೆಯಲ್ಲ, ಆದರೂ ನಾವು ಸ್ಟೂಡೆಂಟ್ಸ್. ಯಾಕೆ? ಯೂನಿಫಾರ್ಮ್ ಹಾಕೋತೀವಲ್ಲ. ನೋ, ಹಂಗಲ್ಲದು. ಓದಿದ್ರನ್ನ ಸ್ಟೂಡೆಂಟ್, ಬರೆದ್ರನ್ನ ಸ್ಟೂಡೆಂಟ್, ಏನಾರ ಹೊಸದು ಇನ್ನೋವೇಟಿವ್ ತಿಳ್ಕೊಂಡ್ರನ್ನ ಸ್ಟೂಡೆಂಟ್. ಆದರೂ ನಾವೇನು ಅಂದ್ರೆ ಶಿವ ಯಾಕೆ ಭಾಳ ತಾಪ್ ಮಾಡ್ಕೊಳ್ಳೋದು ಅನ್ನೋ ಲೆವೆಲ್ಗೆ ಇರ್ತೀವಿ. ಪ್ಲೀಸ್ ಡೋಂಟ್ ಡೂ ಸಚ್ ಸ್ಮಾಲ್ ಮಿಸ್ಟೇಕ್ಸ್. ಸಣ್ಣ ಸಣ್ಣ ವಿಷಯಗಳಿಗೆ ಕಾಳಜಿ ಮಾಡಬೇಕು. 3-4 ಮಾತು ಹೇಳ್ತೀನಿ, ಚಂದಂಗೆ ಕೇಳಿಸ್ಕೊರಿ. ನಂಬರ್ 1, ತಪ್ಪಿಯು ನಿಮ್ಮ ಅಪ್ಪ ಅವ್ವ ತಲೆ ತಗ್ಸುವಂಥ ಕೆಲಸ ಮಾತು ನಿಮ್ಮ ಕಡೆಯಿಂದ ಆಗಬಾರ್ದು, ಬರಬಾರ್ದು. ಇನ್ನೊಂದ್ಸರಿ ಹೇಳ, ಏನ್ರಿ ಹೇಳ್ರಲ್ಲ? ಹ್ಞೂ ಅರನ್ರಿ, ಹ್ಞೂ ಅರನ್ರಿ. ಇನ್ನೊಮ್ಮೆ ಹೇಳಿ. ತಪ್ಪಿಯು ನಿಮ್ಮ ಅಪ್ಪ ಅವ್ವ ತಲೆ ತಗ್ಸುವಂಥ ಮಾತು ಕೆಲಸ ನಿಮ್ಮ ಕಡೆಯಿಂದ ಬರಬಾರ್ದು, ಆಗಬಾರ್ದು. ನಂಬರ್ 2, ನಿಮ್ಮ ಬಗ್ಗೆ ಯಾವ ಕಾರಣಕ್ಕೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು, ಯಾವ ಕಾರಣಕ್ಕೂ ಇರಬಾರ್ದು. ಯಾರು ಏನರ ಹೇಳುವಲ್ರೆ, ನಿನ್ನ ಕೈಲಿ ಆಗೋದಿಲ್ಲ, ನೀ ದಡ್ಡಿ ಅದಿ, ನಿನ್ನ ಕಡೆ ಏನು ಇಂಥವೆಲ್ಲ ಭಾಳ ಇರ್ತಾವೆ. ಅವಾಗ ನೀವು ಕಿವ್ಯಾಗ ಏನ್ರಿ ಇಟ್ಕೊಳಕ್ಕೆ ಸಾಧ್ಯ ಐತೇನು? ಈಗ ಬಂದವಲ್ಲ ಅವು ಏನು ತೆಗೆದು ಒಗಿರಿ ಅವನು ಮೊದಲು, ಅವನು ಇಟ್ಕೊಂಡೆ ಇಲ್ಲೆಲ್ಲ ಬಂದು ಹತ್ತಿರೋ. ಸುಮ್ಮನೆ ಕಿವಿ ಬಂದ್ ಮಾಡಿಕೊಡ್ರಿ. ನಮ್ಮದು ಪರಿಸ್ಥಿತಿ ಏನಾಗ್ಯದ, ಅದು ಏನಂತಾರೆ ಅವಕ್ಕೆ? ಅವ್ನು ಹಾಕ್ಕೊಂಡು ಏನು ನಿಂತ್ರಂದ್ರೆ ಬಸ್ ಸ್ಟ್ಯಾಂಡ್ನಾಗ ಹೇಳ್ತೀನಿ, ಕಾಲೇಜ್ ಬಸ್ ಹೋದ್ರೂ ಭೀ ಹಂಗಾಗ್ಬಾರ್ದು. ಯಾರಾದರೂ ನಿಮ್ಮ ಬಗ್ಗೆ ಅಂದರೆ ನೀವು ಸೋತಾಗ ನಿಮ್ಮನ್ನು ಡಿಸ್ಕರೇಜ್ ಮಾಡೋದಕ್ಕಾಗಿ ಏನಾದರೂ ಅಂದರು ಅಂದರೆ ಡೋಂಟ್ ಬಾದರ್ ಅಬೌಟ್ ಇಟ್. ಬಿ ಪಾಸಿಟಿವ್, ಬಿ ಬೋಲ್ಡ್. ದ ಮೋಮೆಂಟ್ ಯು ಫಿಯರ್ ಯು ಆರ್ ಡೆಡ್. ಮಾತು ಹೆಂಗಿದೆ ಸ್ವಾಮಿ ವಿವೇಕಾನಂದರದ್ದು? ದ ಮೋಮೆಂಟ್ ಯು ಫಿಯರ್ ಯು ಆರ್ ಡೆಡ್. Be not be afraid of anything else. You are here to do marvelous things and you have marvelous capacity. ಅದಕ್ಕೆ ಯಾವ ಕಾರಣಕ್ಕೂ ತಂದೆ ತಾಯಿಗೆ ಅವಮಾನ ಆಗೋ ಹಂಗೆ ಮಾತಾಡಬೇಡ್ರಿ, ಕೆಲಸ ಮಾಡಬೇಡ್ರಿ, ನಿಮ್ಮ ಮೇಲೆ ವಿಶ್ವಾಸ ಕಳ್ಕೊಬೇಡ್ರಿ. ಹೊಸ 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 ಆಲೋಚನೆಗಳನ್ನು ಮಾಡಿರಿ. ಏನಾದರೂ ಮಾಡಬೇಕು, ಏನಾದರೂ ಮಾಡಿ, ಏನರ ಮಾಡಿಟ್ರಿ ಹಂಗೂ ಅಲ್ಲ, ಇನ್ನೋವೇಟಿವ್. ಅದೊಂದು ಅಸೆಟ್ ಆಗಬೇಕು ಫ್ಯಾಮ್ಲಿಗೆ, ಸೊಸೈಟಿಗೆ, ಇನ್ಸ್ಟಿಟ್ಯೂಟ್ಗೆ. ಹಾಗೆ ನೀವು ಮಾಡಿ ಅನ್ನೋ ಮಾತುಗಳನ್ನು ಹೇಳ್ತಾ, ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್. ನೀವು ಡಿಪ್ಲೊಮಾ ತೊಗೊಂಡು ಇನ್ನೂ ಮುಗಿಸಿಲ್ ತಡೆಯೋ ಹೊಡೆದು ಬಿಡ್ರಿ ಒಂದ್ಸರಿ ಜೋರ ಚಪ್ಪಾಳೆ ಹೊಡ್ರಿ. ಅವಂದೇನು ತಂದು ಇಲ್ಲಿ ಕುಂಡಿಸಿ ಭಾಳತ್ತಾಗಿರ್ಬೇಕು, ಯಪ್ಪ ಮುಗಿಸಿದ್ರಲ್ಲ ಅಂತ ಒಮ್ಮೆ ಹಿಂಗೂ ಆಗ್ತಿರ್ತದೆ, ಆಗಬಾರ್ದು ಇರ್ತೀರಲ್ಲ. ಗೊತ್ತಿಲ್ಲ, ನಾನು ಮೊದಲೇ ಒಂದು ಶಬ್ದ ಬಳಸಿದ್ದೆ, ಬೈ ಚಾಯ್ಸ್ ಬೈ ಚಾನ್ಸ್. ನೀವು ಡಿಪ್ಲೊಮಾ ಅನ್ನೋದನ್ನು ನೀವೇ ಆಗಿ ಆರಿಸ್ಕೊಂಡಿದ್ದೀರೋ ಅಥವಾ ನಿಮ್ಮ ಅಪ್ಪ ಅಮ್ಮನೋ ಯಾರೋ ರಿಲೇಷನ್ಸೋ ಟೀಚರ್ಸೋ ಅಥವಾ ಇನ್ಸ್ಟಿಟ್ಯೂಟ್ನವರು ಹೇಳಿ ಕೊಡಿಸಿದಾರೋ ಗೊತ್ತಿಲ್ಲ. ಬೈ ಚಾಯ್ಸೋ ಬೈ ಚಾನ್ಸೋ ಹೆಂಗೋ ಇಲ್ಲಿ ಬಂದಿದ್ದೀರಲ್ಲ, ಬಂದ ಮೇಲೆ ಸ್ಟಾರ್ಟ್ ಲವಿಂಗ್ ಇಟ್. ಇದ್ರೊಳಗೆ 1000 ದಾರಿಗಳಿದಾವೆ, 1000 ಸಾಧ್ಯತೆಗಳಿದಾವೆ. ತಿಳ್ಕೊಳ್ಳಿ. ಯಾವ್ಯಾವ ವಿಷಯಗಳು, ಇಲ್ಲಿ 6 ಬ್ರ್ಯಾಂಚಸ್ ಇದೆ ಅಂತೆ ಪ್ರಿನ್ಸಿಪಲ್ ಹೇಳಿದರು. ಯಾವ್ಯಾವ ಬ್ರ್ಯಾಂಚಲ್ಲಿ ನೀವಿದ್ದೀರೋ ಆ ಬ್ರ್ಯಾಂಚಲ್ಲಿ ನಿಮ್ಗೇನು ತಿಳಿಯೋದಿಲ್ವೋ ಆ ಬ್ರ್ಯಾಂಚಿನ ಫ್ಯಾಕಲ್ಟಿ ಹತ್ರ ಹೋಗಿ ಕೇಳಿ, ಅವರ ಬಗ್ಗೆ 10 ಸರಿ 100 ಸರಿ ಕೇಳಿ ತಿಳ್ಕೋಬೇಕು. ಹಸಿವು ಇರಬೇಕು. ತಿಳ್ಕೊಳ್ಳೋ ಹಸಿವು ಇದ್ದರೆ ನಾವು ಬಹಳ ಎತ್ತರಕ್ಕೆ ಬೆಳಿತೀವಿ ಅನ್ನೋ ಮಾತನ್ನು ಹೇಳಿ ಖುಷಿಯಾಯಿತು. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ನಿಮ್ಮ ಪ್ರಾಚಾರ್ಯರಿಗೆ, ಸಂಸ್ಥೆಯ ಎಲ್ಲ ಗುರುಗಳಿಗೆ ಮತ್ತು ನಿಮಗೆ ವಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.